ಕಾಯದೊಳು ಗುರುಲಿಂಗ ಜಂಗಮದಾಯತವ ನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನಬಸವ ಶರಣಾರ್ಥಿ ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸಿ ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಎಲ್ಲ ಯಾವತ್ತು ಪದಾಧಿಕಾರಿಗಳೇ ಸದಸ್ಯರೇ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ಈ ಒಂದು ಅನುಭವ ಮಾಲಿಕೆಯನ್ನು ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ಶರಣ ಸಂಸ್ಕೃತಿಯ ಆರಾಧಕರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿಯೆಂಬುದೊಂದು ಸಂತೆಯ ಮಂದಿ, ಇದನೆಚ್ಚಿ ಕೆಡಬೇಡ ಸಿರಿ ಎಂಬುದು, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎರಡೇ ಸಾಲಿನ ಒಂದು ವಚನ, 2 ಅಥವಾ 3 ಸಾಲು. ಇದು ಸಂಸಾರ ಹೇಯಸ್ಥಲದ ಕುರಿತು ಹೇಳಿದಂತಹ ಅತಿ ಲೌಕಿಕದ ಒಂದು ಉದಾಹರಣೆ ಕೊಟ್ಟು ಗುರು ಬಸವಣ್ಣನವರು ತಮ್ಮ ಈ ವಚನದಲ್ಲಿ ಹಿಂಗೆ ಹೇಳಿದರು: ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ. ಎರಡೇ ಸಾಲು, ಎರಡೇ ಪ್ರಸಂಗ. ಗಾಳಿಯ ಸೊಡರು, ಗಾಳಿಗಿಟ್ಟಂತಹ ದೀಪ, ಗಾಳಿಯಲ್ಲಿಟ್ಟಂತಹ ದೀಪ ಸಂಸಾರ ಅಂದರೆ ಅದರ ಅರ್ಥ ಆ ದೀಪ ಯಾವಾಗಲಾದರೂ ಆರಬಹುದು. ಅದು ಅಷ್ಟು ಅಶಾಶ್ವತ ಇದೆ, ಅಷ್ಟು ಅನಿಶ್ಚಿತ ಇದೆ. ಎಷ್ಟು ಆ ಉದಾಹರಣೆಯ ಒಂದು ಅಗಾಧತೆ ಎಷ್ಟಿದೆ ಅಂದರೆ ಅಷ್ಟು ಅದು ಟೆಂಪ್ರರಿ, ಎಷ್ಟು ಟೆಂಪ್ರರಿ ಇದೆ ಅಂದರೆ ಅದು ನಾವು ಏನೂ ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಇನ್ನೂ ಇರ್ತದೆ ಅಂತ ಭಾವಿಸಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಅಷ್ಟು ಅನಿಶ್ಚಿತತೆ. ಯಾವಾಗ ಬೇಕಾದರೂ ಗಾಳಿಗಿಟ್ಟ ದೀಪ ಯಾವಾಗಲಾದರೂ ಆರಬಹುದು. ಉರಿಲಿಕ್ಕತ್ತಿದೆ ಅಂದರೆ ಅದು ಶಾಶ್ವತವಾಗಿ ಉರಿಯೋದಲ್ಲ, ಅದು ಯಾವ ಕ್ಷಣದಲ್ಲಾದರೂ ಅದು ಆರಬಹುದು ಅಂತಕ್ಕಂತಹ ಜ್ಞಾನ ಅರಿವು ನಮಗೆ ಹೇಗಾಗುತ್ತೋ ಈ ಲೌಕಿಕ ಪ್ರಪಂಚದಲ್ಲಿ ನಮಗೆ ಅದರ ಅರಿವು ಇರುತ್ತೆ. ಗಾಳಿಗಿಟ್ಟಂತಹ ದೀಪ ಅದು ಶಾಶ್ವತವಾಗಿ ಉರಿಯೋದಲ್ಲ, ಅದು ಶಾಶ್ವತವಾಗಿ ಉರಿಯೋದಲ್ಲ, ಯಾವ ಕ್ಷಣಕ್ಕಾದರೂ ಅದು ನಂದಬಹುದು ಅಂತಕ್ಕಂಥ ಅರಿವು ನಮ್ಮ ಬದುಕಿನಲ್ಲಿ ಆ ಲೌಕಿಕದ ಒಂದು ಪ್ರಸಂಗದಲ್ಲಿ ಆಗಿ ಹೋಗುತ್ತೆ. ಸಿರಿ ಎಂಬುದೊಂದು ಸಂತೆಯ ಮಂದಿ. ಇನ್ನು ಈ ಸಂಸಾರದಲ್ಲಿ ಇದ್ದುಕೊಂಡ್ಮೇಲೆ ಸಿರಿ ಸಂಪತ್ತು, ಅಧಿಕಾರ, ಅಂತಸ್ತು ಇದು ಇದೆ ನಮಗೆ. ಅದು ಹೆಂಗದ ಅಂದ್ರೆ ಅದು ಸಂತೆಯ ಮಂದಿ. ಸಂತಿಯೊಳಗೆ ಜನ ಕೂಡ್ತಾರ.
ಸಂತಿಯೊಳಗೆ ಜನ ಕೂಡ್ತಾರಂದ್ರೆ ಆ ಜನ ಶಾಶ್ವತವಾಗಿ ಯಾವಾಗಲೂ ಅಷ್ಟೇ ಜನ ಇರ್ತಾರಂತ ಅರ್ಥ ಅಲ್ಲ. ಸಂತಿಯೊಳಗೆ ಯಾವತ್ತೂ ಆ ದೊಡ್ಡದೊಂದು ಗುಂಪು ಸದಾವಕಾಲ ಇರ್ತೈತಲ್ಲ, ಅದು ಸದಾವಕಾಲ ಇದ್ದೇ ಇರ್ತೈತಿ ಅಂತಲ್ಲ. ಅದು ಎಂದಿರ್ತದು? ಸಂತಿ ದಿವಸ ಮಾತ್ರ ಇರ್ತದೆ. ಇನ್ನುಳಿದ ಸಮಯದಲ್ಲಿ ಅಲ್ಲಿ ಜನನೇ ಇರೋದಿಲ್ಲ ಆ ಜಾಗದಲ್ಲಿ. ಸಂತೆ ನಡೆಯುವ ಸ್ಥಳವನ್ನು ನಾವು ಸಂತೆ ದಿವಸ ಬಿಟ್ಟು ನೋಡ್ಲಿಕ್ಕೆ ಹೋದರೆ ಅಲ್ಲಿ ಜನನೇ ಇರೋದಿಲ್ಲ. ಆದರೆ ಸಂತಿ ದಿವಸ ಮಾರ್ಕೆಟ್ ಡೇ ಅಂತೇನು ಕರಿತೀವಲ್ಲ, ಅವತ್ತು ಜನ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಯಾರೂ ಆಮಂತ್ರಣವನ್ನು ಕೊಟ್ಟಿಲ್ಲ, ಯಾರೂ ಮನೆ ಮನೆಗೆ ಹೋಗಿ ಆಹ್ವಾನವನ್ನು ನೀಡಿ ಬಂದಿಲ್ಲ, ಯಾರೂ ಕರೆದಿಲ್ಲ, ಯಾರೂ ಆ ಸಂತಿಯನ್ನು ಆಯೋಜನೆ ಮಾಡಿಲ್ಲ, ಆ ಸಂತಿಗೆ ಆಯೋಜಕರಿಲ್ಲ, ಪ್ರಾಯೋಜಕರಿಲ್ಲ. ಆದರೆ ಸಂತಿಗೆ ಜನ ಅದಾರ. ಒಂದು ಹಂತದಲ್ಲಿ ಸಂತಿಯೊಳಗೆ ಭಾಳ ಗದ್ದಲಿರ್ತೈತಿ. ಆ ಗದ್ದಲ, ಆ ಗುಂಪು, ಆ ಸಂಖ್ಯೆ ಅದು ಶಾಶ್ವತವಲ್ಲ. ಕಾಲಕ್ರಮೇಣ ಸಂತೆಯ ಜನ ನಮಗೆ ಅರಿವಿಲ್ಲದಂತೆ ಕರಿಗೆ ಹೋಗಿಬಿಡ್ತತಿ. ನಮಗೆ ಅರಿವಿಲ್ಲದಂತೆ ಜನ ಕೂಡ್ತತಿ, ನಮಗೆ ಅರಿವಿಲ್ಲದಂತೆ ಜನ ಕರಗ್ತತಿ, ಕೂಡಿದ ಜನ ಕರಗ್ತತಿ. ಸಂತೆ ಅಂದ್ರೆ ಹಂಗದ. ಯಾರೂ ಕರೆದಿಲ್ಲ, ಜನ ಕೂಡ್ಯಾರ. ಯಾರೂ ಕಳಿಸಿಲ್ಲ, ಜನ ಹೋಗ್ಯಾರ. ಕೂಡಿದ ಜನ ಶಾಶ್ವತವಾಗಿ ಅದಾರನಂದ್ರೆ ಶಾಶ್ವತವಾಗಿ ಇರುವುದಿಲ್ಲ. ಜನ ಕೂಡುದು ಬಿಟ್ಟೈತೇನೋ, ಅದು ಕೂಡು ಕಾಲಕ್ಕೆ ಕೂಡೇ ಕೂಡ್ತತಿ. ಆದರೆ ಹೆಂಗೆ ಕೂಡ್ತತಿ, ಯಾವಾಗ ಕೂಡ್ತತಿ, ಯಾವಾಗ ಕರಗ್ತತಿ ಅದು ಗೊತ್ತಿಲ್ಲ. ಹಾಗೆ ನಾವು ಪಡೆದಂತಹ ಸಿರಿ, ಸಂಪತ್ತು, ಅಧಿಕಾರ, ಅಂತಸ್ತು, ಸೌಂದರ್ಯ ಏನೇನದಾವಲ್ಲ ನಮ್ಮಲ್ಲಿ ಹಮ್ಮಗಳು, ಇವೇನಂದರೆ ಸಂತೆಯ ಮಂದಿ. ಇದು ಶಾಶ್ವತ ಅಲ್ಲ. ಅಷ್ಟು ಚಂದಿದೆ ನೋಡ್ರಿ ಸಾಲು. ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದು. ಮುಂದೆ ಭಾಳ ಚಂದ ಹೇಳ್ಯಾರ ಅವರು. ಮರೆಯದೇ ಪೂಜಿಸು ನಮ್ಮ ಕೂಡಲ ಪ್ರಜ್ಞಾ, ಅರಿವು, ಪಿಂಡ ಜ್ಞಾನ ಸ್ಥಳದಲ್ಲಿ ನಮಗೆ ಅರಿವು ಬಂತು. ಈ ಪಿಂಡ ಕಾಯದಲ್ಲಿ ಶಿವಾಂಶಿಕವಾದ ಜೀವಚೈತನ್ಯ ಪ್ರವೇಶ ಮಾಡ್ತು. ಆ ಶಿವಾಂಶಿಕವಾದ ಚೈತನ್ಯ ಮತ್ತು ದೇಹ ಬೇರೆ ಬೇರೆ, ಅಲ್ಲಿ ಸಪ್ರೇಷನ್ ಅದ. ಅವೆರಡು ಬೇರೆ ಬೇರೆ ಅದಾವು. ನಮ್ಮ ಅಜ್ಞಾನದ ಮರವಿಯಿಂದಾಗಿ ಅದಕ್ಕೆ ನಾವು ಮಾಯೆ ಅಂತ ಕರೆದು ನಮಗೆ ದೇಹಗತ ಭಾವ ಬಂದಿದ್ದಕ್ಕೆ ಆ ಆತ್ಮ ಜೀವ ಅನ್ನಿಸ್ಕೋತು. ಆ ಆತ್ಮ ಜೀವ ಅನ್ನಿಸ್ಕೊಂಡಾಗ ಆ ದೇಹಗತ ಭಾವದಲ್ಲಿ ಮರವಿನ ಮಬ್ಬಿನಲ್ಲಿ ನಾವೇನು ಮಾಡಕತ್ತೀವಿ? ಮರವಿನ ಮಬ್ಬಿಯಲ್ಲಿ ಸಂಸಾರವನ್ನು ಮಾಡಕತ್ತೇವಿ. ಮರೆತು ನಾವು ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಸಂಸಾರ ಅನ್ನಿಸ್ತು. ಅರಿವಿನಿಂದ ಕೂಡಿ ಜೀವನ ಮಾಡಿದರೆ ಅದು ಸಸಾರ ಅನ್ನಿಸ್ತು. ಸರಳ ಆಯಿತು. ಸಂಸಾರ ಹೇ ಸ್ಥಳದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಸಂಸಾರ ಬಿಟ್ಟು ಹೋಗಂತ ಹೇಳಿಲ್ಲ ಶರಣರು. ಹೇ ಸ್ಥಳ ಅಂದರೆ ಇದನ್ನು ಕಡೆಗಣಿಸು ಅಂತ ಹೇಳಿಲ್ಲ. ಅದರ ಅರ್ಥ ಹಂಗಲ್ಲ. ಇದನ್ನು ಕಡೆಗಣಿಸು, ಇದನ್ನು ಹೇಯವಾಗಿ ನೋಡು, ಇದನ್ನು ತುಚ್ಛವಾಗಿ ನೋಡು ಅಂತ ಹೇಳಿಲ್ಲ. ಈ ತತ್ವಜ್ಞಾನದಲ್ಲಿ ಸಂಸಾರ ಹೇ ಸ್ಥಳ ಅಂದ್ರೆ ಹಂಗೆ ಹೇಳಿಲ್ಲ. ಇದನ್ನು ಅರಿವು ಇಟ್ಕೋ ಅಷ್ಟ ಅಂತ ಹೇಳ್ಯಾರ ಅವರು. ಆ ಅರಿವು ಇಟ್ಕೋ, ದೇಹಗತ ಭಾವವನ್ನು ಬಿಟ್ಟು ನಾನು ಆ ಮೂಲ ಚೈತನ್ಯದ ಒಂದು ಅಂಶ ಆಗಿ ಅದೇನಿ. ಇಲ್ಲಿ ಒಂದಿಷ್ಟು ಬಂದೇನಿ, ಈ ದೇಹದ ಆಶ್ರಯ ಪಡ್ಕೊಂಡೇನಿ, ನಾನು ಮೂಲ ಅದೇ ಅನ್ನೋ ಅರಿವು ಇಟ್ಕೊಂಡು ಬದುಕು ಮಾಡು. ಅಷ್ಟು ಅರಿವು ಇಟ್ಕೊಂಡ್ಬಿಟ್ರೆ ಅದು ಸಂಸಾರ ಹೇ ಸ್ಥಳ ಆಯಿತು. ಐ ಹ್ಯಾವ್ ನೆವರ್ ಬಾರ್ನ್
ಓಶೋ ಹೇಳ್ತಾರೆ ಒಂದು ಕಡೆ, ಐ ಹ್ಯಾವ್ ನೆವರ್ ಬಾರ್ನ್ ಆ್ಯಂಡ್ ನೆವರ್ ಡೈಡ್, ಜಸ್ಟ್ ವಿಸಿಟೆಡ್ ದಿಸ್ ಪ್ಲ್ಯಾನೆಟ್ ಅರ್ತ್. ಅವರು ಎದರ ಕುರಿತು ಮಾತನಾಡಿದ್ರು? ಅವರು ದೇಹಭಾವ ಬಿಟ್ಟು ಮಾತನಾಡಿದ ಮಾತದು. ಅವರು ತಮ್ಮ ಅಂತ್ಯಕಾಲದಲ್ಲಿ ತಮ್ಮ ಅನುಯಾಯಿಗಳು ಹೇಳಿದ ಮಾತು. ಓಶೋ ಹ್ಯಾಸ್ ನೆವರ್ ಬಾರ್ನ್ ಆ್ಯಂಡ್ ಓಶೋ ಹ್ಯಾಸ್ ನೆವರ್ ಡೈಡ್, ಜಸ್ಟ್ ಹಿ ಹ್ಯಾಸ್ ವಿಸಿಟೆಡ್ ದಿಸ್ ಪ್ಲ್ಯಾನೆಟ್ ಅರ್ತ್. ಇದು ಯಾವ ಭಾವದಲ್ಲಿ ನಿಂತು ಹೇಳಿದ್ದು? ಅದು ದೇಹಗತ ಭಾವದಲ್ಲಿ ನಿಂತು ಹೇಳಿದ ಮಾತಲ್ಲ. ದೇಹಗತ ಭಾವದಲ್ಲಿ ನಿಂತು ಹೇಳಿದ ಮಾತಲ್ಲದು. ಮೂಲ ಚೈತನ್ಯದ ಅರಿವು ಇಟ್ಕೊಂಡು ಮಾತನಾಡಿದ್ದು. ಇದು ಏನಲ್ಲಿದು? ಈ ಪಿಂಡಕಾಯದ ಜೊತೆ ಬಂದಂಥ ಇಂದ್ರಿಯಗಳು, ಈ ಪಿಂಡಕಾಯದ ಜೊತೆಗಿರ್ತಕ್ಕಂಥ ಎಲ್ಲ ಕರ್ಮೇಂದ್ರಿಯಗಳು, ಎಲ್ಲ ಜ್ಞಾನೇಂದ್ರಿಯಗಳು, ಇದರ ಅಂಗಗಳು ಇವೆಲ್ಲ. ಈ ದೇಹ ಪಿಂಡಕಾಯಕ್ಕೆ ಇದರ ಅಂಗಗಳಿವೆಲ್ಲ. ಮನಸ್ಸನ್ನೋದೊಂದಿದೆ. ಇವೆಲ್ಲವೂ ಸೇರಿ ಒಂದು ಏನೋ ಆಗಿದೆ. ಇದರಲ್ಲಿ ಒಂದು ಮೂಲ ಚೈತನ್ಯವು ಪ್ರವೇಶ ಮಾಡಿದೆ. ಇದರ ಮಾಯಾಮರವೆಯಲ್ಲಿ ಆ ಮೂಲ ಚೈತನ್ಯ ಶಿವಾಂಶಿಕ ಪರಮ ಶಿವಾಂಶಿಕ ಅಂಶ ಅನ್ನೋದನ್ನು ನಾನು ಮರ್ತು ಬಿಟ್ಟನೆ ಅಂದರೆ ಅದು ಸಂಸಾರ ಆಯಿತು. ಕುಟುಂಬ ಆಗಲಿ, ದೇಶ ಆಗಲಿ, ಕಾಲ ಆಗಲಿ, ಧರ್ಮ ಆಗಲಿ, ಜಾತಿ ಆಗಲಿ, ಇನ್ನೇನೋ ಆಗಲಿ, ಇದ್ಯಾವುದು ನಾನಲ್ಲ. ಅನ್ನೋದು ಇದಲ್ಲ. ನಾನಾರಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ. ನಾ ಅಳಿಯದೆ ನಾ ತಿಳಿಯದು. ನಾನು ಅಹಂಕಾರ ಅಳದಾಗ ಒಳಗಿನ ನಾ ಯಾರು ಅನ್ನೋದು ತಿಳಿತೈತಿ. ಅದು ಈಗೋ ಈಸ್ ಅಬ್ಸೆನ್ಸ್ ಆಫ್ ಅವೇರ್ನೆಸ್ ಅಂತ. ಈಗೋ ಅಂದರೆ ಬೇರೆ ಏನಲ್ಲದು. ನಮ್ಮ ಅಹಂಕಾರ ಅಂದರೆ ಬೇರೆ ಏನಲ್ಲದು. ಅಬ್ಸೆನ್ಸ್ ಆಫ್ ಅವೇರ್ನೆಸ್ ಅಂತ. ನಮಗೆ ಮೂಲ ಅರಿವುದ ಕೊರತೆ ಇದ್ದಾಗ ಈಗೋ ಬಂದಿರ್ತೈತೆ, ನಮಗೆ ಅಹಂಕಾರ ಬಂದಿರ್ತೈತೆ. ರಿವರ್ಸ್ ಅದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು. ಡಾರ್ಕ್ನೆಸ್ ಈಸ್ ಅನ್ ಅಬ್ಸೆನ್ಸ್ ಆಫ್ ಲೈಟ್. the presence of light, the very presence of light leads to disappearance of the darkness. The very presence of awareness leads to disappearance of ego. ನಮ್ಮ ಅಹಂಕಾರ ನಿರಸನೆ ಹೆಂಗೆ ಆಗಬೇಕು? ಅಹಂಕಾರ ಹೆಂಗೆ ಹುಟ್ಟೈತಿ? ನಮ್ಮ ಅರಿವು, ನಮ್ಮ ಪ್ರಜ್ಞೆ, ನಮ್ಮ ಸ್ವಯಂ ಪ್ರಜ್ಞೆ, ನಮ್ಮ ಅರಿವು ಅದು ಅಬ್ಸೆಂಟ್ ಆದಾಗ, ಅರಿವು ಒಡಮೂಡದೆ ಇದ್ದಾಗ, ನಾನು ಆ ಶಿವಾಂಶಿಕ ಅಂಶವೇ ನಾನು ಅನ್ನೋ ಅರಿವು ಅಬ್ಸೆನ್ಸ್ ಆದಾಗ ದೇಹಗತ ಭಾವ ಹುಟ್ಕೊಂಡು ಅದು ನಾನು ಅಂತಕ್ಕಂಥ ಅಹಂ ಹುಟ್ಕೊಳ್ತೈತಿ. ಇಷ್ಟ ಇದರ ವ್ಯತ್ಯಾಸ ಇರೋದು. ಪಿಂಡ ಜ್ಞಾನ ಸ್ಥಳದಲ್ಲಿ ನಮ್ಗೆ ತಿಳಿದಿದ್ದೇನು ಅಂತಂದರೆ, ಪಿಂಡ ಸ್ಥಳದಲ್ಲಿ ದೇವ ಹಿಂಗಿಂಗೆ ಅದಾನ ಅಂತ ಹೇಳಿದ್ವಿ. ಪಿಂಡ ಜ್ಞಾನ ಸ್ಥಳದಲ್ಲಿ ಆ ದೇವ ಯಾವ ರೀತಿ ಈ ಶರೀರದೊಳಗೆ ಅದಾನ ಅಂತ ಹೇಳಿದ್ವಿ. ಈ ಅದಾನ ಅನ್ನೋ ಅರಿವು ಬಂದಾದ ಮೇಲೆ ನಾವು ಹೆಂಗಿರ್ಬೇಕು ಅನ್ನೋದೇನು ಹೇಳೈತಲ್ಲ, ಅದು ಸಂಸಾರ ಹೇಯಸ್ಥಳ. ಸಂಸಾರ ಅಂದ್ರೆ ಏನು ಅನ್ನೋದನ್ನು ತಿಳ್ಕೋಬೇಕು. ಸಂಸಾರ ಅಂದ್ರೆ ಏನು? ಇದು ಮರವೇ ಮಾಯಾ ಪ್ರಪಂಚದ ಒಂದು ಭ್ರಮೆ. ಇದು ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಅನ್ನೋದೇನಿದೆ, ಆ ಮೂಲ ಪರಮ ಸತ್ಯ ಒಂದೇ ಅನ್ನೋದು ಹೇಳಿದ್ದಾರೆ. ಜಗನ್ಮಿಥ್ಯ ಅಂತಂದ್ರೆ ನೋಡೋ ಕಣ್ಣಿಗೆ ಕಾಣೋದು ಮಿಥ್ಯ ಅಲ್ಲ, ಕಣ್ಣಿಗೆ ಕಾಣ್ತದೆ. ಕಣ್ಣಿಗೆ ಹೆಂಗೆ ಕಂಡೈತಿ ಅದನ್ನು ಭ್ರಮಿಸೋ ದಾರಿಯಲ್ಲಿ ನಾವು ತಪ್ಪಿದ್ದೇವೆ. ಕಣ್ಣಿಗೆ ಕಾಣೋದೆಲ್ಲ ಸತ್ಯನೇ. ಶರಣರು ಇದು ಸತ್ಯ ಅಂತ ಒಪ್ಪಿದ್ದಾರೆ. ಬ್ರಹ್ಮಸತ್ಯ ಜಗನ್ಮಿಥ್ಯ ಅನ್ನೋದು ಒಂದು ತತ್ವ. ಆದರೆ ಶರಣರ ತತ್ವದಲ್ಲಿ ಜಗನ್ಮಿಥ್ಯ ಆಗೋದಿಲ್ಲ, ಕಾಣೋದೆಲ್ಲ ಸತ್ಯನೇ ಇದೆ. ಆದರೆ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ಮಿಥ್ಯೆ ಮಾಡ್ಕೊಂಡಿದ್ದೇವೆ, ಭ್ರಮೆಯಲ್ಲಿದ್ದೇವೆ. ಯಾವುದು ಅಶಾಶ್ವತವಾಗಿದೆಯೋ ಈ ಪ್ರಪಂಚದಲ್ಲಿ ಅದನ್ನು ಶಾಶ್ವತ ಎಂಬ ಭ್ರಮೆಯಲ್ಲಿದ್ದಾಗ ಅದು ಸಂಸಾರ ಆಗುತ್ತೆ.
ಆ ಶಾಶ್ವತ ಎಂಬ ಭ್ರಮೆಯನ್ನು ಹೊರಗೆ ಹಾಕಿದಾಗ ಅದು ಸಂಸಾರ ಹೇಯ ಸ್ಥಳ ಆಕೈತಿ. ಸಂಸಾರ ಬಿಟ್ಟು ಹೋಗೋದಲ್ಲ ಹೇಯ ಸ್ಥಳ ಅಂದ್ರೆ, ಬದುಕನ್ನು ಬಿಟ್ಟು ಹೋಗೋದಲ್ಲ ಹೇಯ ಸ್ಥಳ ಅಂದ್ರೆ, ನಮ್ಮ ಕರ್ತವ್ಯಗಳನ್ನು ನಮ್ಮ ಜವಾಬ್ದಾರಿಗಳನ್ನು ತಪ್ಪಿಸ್ಕೊಂಡು ಓಡಿ ಹೋಗೋದಲ್ಲ ಹೇಯ ಸ್ಥಳ ಅಂದರೆ. ಭಾಳ ಪ್ರಜ್ಞಾಪೂರ್ವಕವಾಗಿ ಇದು ನಮ್ಮದಲ್ಲ ಅನ್ನೋ ಭಾವದಲ್ಲಿ ಕರ್ತವ್ಯವನ್ನು ಸಂಸಾರದಲ್ಲಿದ್ದುಕೊಂಡು ಕರ್ತವ್ಯವನ್ನು ಎಲ್ಲವನ್ನೂ ನಿಭಾಯಿಸಬೇಕು. ಈ ಕಷ್ಟ ಏನಿದೆಯಲ್ಲ, ಈ ಕಷ್ಟನೂ ಶಾಶ್ವತವಲ್ಲ. ಈ ಸುಖ ಏನೈತಲ್ಲ, ಈ ಸುಖನೂ ಶಾಶ್ವತ ಅಲ್ಲ. ಇವು ಸುಮ್ಮ ಬಂದು ಹೋಗೋ ತೆರೆಗಳ ರೀತಿಯಲ್ಲಿ ಇರ್ತಾವು. ಇವನು ಯಾವನೂ ನಂಬಿ ನಾವು ಕಷ್ಟ ಬಂದಾಗ ದುಃಖ ಪಡೋ ಅವಶ್ಯಕತೆಯೂ ಇಲ್ಲ, ಸುಖ ಬಂದಾಗ ಖುಷಿ ಪಡೋ ಅವಶ್ಯಕತೆ ಇಲ್ಲ. ನಾನೇ ಅಂತ ತಿಳ್ಕೊಂಡು ಇರುವಂಥ ಪ್ರಜ್ಞೆ ಏನಿದೆಯಲ್ಲ, ಅದು ಸಂಸಾರ ಹೇಯಸ್ಥಳ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಈ ವಚನ ಎಷ್ಟು ಚಲೋ ಐತಿ. ಇದು 3 ಸಾಲಿನ ವಚನ. ನಾವು ಭಾಳ ಸಲ ಕೇಳೇವಿ ಇದನ್ನು. ಸಂಸಾರವೆಂಬುದು ಗಾಳಿಯ ಸೊಡರು ಅಂತ ಭಾಳ ಸಲ ಕೇಳೇವಿ. ಗಾಳಿಗಿಟ್ಟರೆ ಅದು ಆರ್ತೈತೆ ಅನ್ನೋ ಅರಿವು ನಮಗೈತಿ. ಅದನ್ನು ನಾವು ಈ ದೇಹದ ಭಾವದಿಂದ ಹೊರಗೆ ಬಂದು ನಮ್ಮನ್ನು ನಾವು ಈ ಪ್ರಪಂಚಕ್ಕೆ ಮುಖಾಮುಖಿಯಾಗಿ ನಿಂತುಕೊಂಡು, ನಾನು ಈ ಪ್ರಪಂಚದ ಮುಂದೆ ಇದು ಭಾಳ ಸಣ್ಣವ, ನನ್ನ ಈ ಜೀವವೂ ಕೂಡ, ನನ್ನ ಈ ಸಂಸಾರವೂ ಕೂಡ ಗಾಳಿಗಿಟ್ಟು ಸೊಡರ್ನಂತ ಅದ ಅನ್ನೋ ಭಾವ ಯಾವಾಗ ಬಂದು ನಾವು ಎಲ್ಲ ಜನರ ಜೊತೆಗೆ ಅಪ್ಪಟವಾದ ಪ್ರೇಮ ಪ್ರೀತಿಯಿಂದ ಇರಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿವಿ ಅಂದರೆ ಅದು ಸಂಸಾರ ಹೇಯ ಸ್ಥಳ. ಲವ್ ಈಸ್ ಎ ಗೋಲ್ ಆಫ್ ಲೈಫ್. ಲೈಫ್ ಈಸ್ ಎ ಜರ್ನಿ ಆಫ್. ನಮ್ಮ ಬದುಕಿನ ಮುಖ್ಯ ಉದ್ದೇಶ ಪರಮ ಪ್ರೇಮ ಆಗಿರಬೇಕು, ದ್ವೇಷ ಅಲ್ಲ. ಇದು ಪರಮ ಪ್ರೇಮ ಆಗಿರಬೇಕು. ಬದುಕೇನಾಗಿರ್ಬೇಕಂದ್ರೆ ಅದು ಪ್ರಯಾಣ ಆಗಿರಬೇಕು. ಸುಮ್ಮನೆ ನಾವು ಪ್ರಯಾಣ ಮಾಡಕತ್ತೀವಿ. ಜಸ್ಟ್ ವಿಸಿಟೆಡ್ ದಿಸ್ ಪ್ಲ್ಯಾನೆಟ್ ಅರ್ತ್. ಇರುವವರೆಗೂ ಸಂತೋಷದಿಂದ ಇರಬೇಕು, ನೆರೆಹೊರೆಯವ್ರ ಜೊತೆಗೆ ಸಂತೋಷದಿಂದ ಬದುಕಬೇಕು, ಕುಟುಂಬದವ್ರ ಜೊತೆ ಸಂತೋಷದಿಂದ ಬದುಕಬೇಕು. ಇದು ನಾನು ಯಾವುದಂತ ಶಾಶ್ವತವಾಗಿ ಇಟ್ಟುಕೊಂಡು ನಾನು ಆಸೆ ಪಡಾಕತ್ತೇನೆ, ಯಾವುದು ಕಳ್ಕೊಂಡಾಗ ನಾನು ಭಾಳ ದುಃಖ ಪಡಾಕತ್ತೇನೆ, ಇದು ಕಳ್ಕೊಂಡಿದ್ದು ಏನೂ ಅಲ್ಲ, ನನಗೆ ಬಂದಿದ್ದು ಏನಲ್ಲ. ನಿಂತು ಅದನ್ನು ಹೊರಗಿಟ್ಟು ಅದರಿಂದ ಹೊರಗೆ ನಿಂತು ಭಾವಿಸೋದಷ್ಟೆ. ಆ ಭಾವಿಸೋದು ಏನಿದೆ ಅಲ್ಲ, ಅದು ಸಂಸಾರ ಹೇಯಸ್ಥಳ. ಭಾವಿಸ್ಬೇಕು, ನಾವು ಭಾವಿಸ್ಕೋಬೇಕು. ಈ ಮಾತುಗಳನ್ನು ಎಷ್ಟು ಚೆನ್ನಾಗಿದೆ ನೋಡ್ರಿ. ನೆವರ್ ಬಿಲಾಂಗ್ ಟು ಕ್ರೌಡ್. ನೆವರ್ ಬಿಲಾಂಗ್ ಟು ಕ್ರೌಡ್ ಅಂದರೆ ಜನರ ಜೊತೆಗೆ, ಸಂಬಂಧಗಳ ಜೊತೆಗೆ ಅಂಟ್ಕೋಬೇಡ. ಅಂಟ್ಕೋಬೇಡ. ನೆವರ್ ಬಿಲಾಂಗ್ ಟು ಪ್ಲೇಸ್. ಸ್ಥಳದ ಜೊತೆಗೆ ನೀ ಅಂಟ್ಕೋಬೇಡ. ನಾನು ಈ ದೇಶದವ, ನೀನು ಆ ದೇಶದವ, ನಾನು ಈ ರಾಜ್ಯದವ, ನಾನು ಆ ರಾಜ್ಯದವ, ನಾನು ಈ ಭಾಷಿಕ, ನೀನು ಆ ಭಾಷಿಕ. ನೆವರ್ ಬಿಲಾಂಗ್ ಟು ಪ್ಲೇಸ್ ಆಲ್ಸೋ. ನೆವರ್ ಬಿಲಾಂಗ್ ಟು ರಿಲಿಜನ್. ಇದು ಭಾಳ ಮಹತ್ವದ್ದು. ಇವತ್ತಿನ ಕಾಲಕ್ಕೆ ಭಾಳ ಮಹತ್ವದ್ದು. ಇದು ಈ ಜಂಜಾಟ ನಡೆದಿದ್ದೇ, ರಣರಂಗ ನಡೆದಿದ್ದೇ ಈ ಆಧಾರದ ಮೇಲೆ. ನಾವು, ನೀವು, ಆ ಧರ್ಮ, ಇದು. ನೆವರ್ ಬಿಲಾಂಗ್ ಟು ರಿಲಿಜನ್. ನೆವರ್ ಬಿಲಾಂಗ್ ಟು ರೇಸ್. ನನ್ನ ಮೂಲ ಯಾವುದು, ರೇಸ್ ನಂದು ಯಾವ ರೇಸು? ನಾನು ದ್ರಾವಿಡಿಯನ್ ರೇಸು, ನಾನು ಆರ್ಯನ್ ರೇಸು, ನೀ ಆ ರೇಸು, ನಾ ಈ ರೇಸು. ನೆವರ್ ಬಿಲಾಂಗ್ ಟು ರೇಸ್. ಬಿಲಾಂಗ್ ಟು ದ ಹೋಲ್ ಎಕ್ಸಿಸ್ಟೆನ್ಸ್. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಬಿಲಾಂಗ್ ಟು ದ ಹೋಲ್ ಎಕ್ಸಿಸ್ಟೆನ್ಸ್. ಏನು ಈ ಎಲ್ಲ ಪ್ರಪಂಚಕ್ಕೆ ಮೂಲ ಕಾರಣವಾಗಿರುವಂತಹ ಒಂದು ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಅಸ್ತಿತ್ವ ಇದೆಯಲ್ಲ, ವಿಚ್ ಹ್ಯಾಸ್ ನೆವರ್ ಬಾರ್ನ್, ಇಟ್ ವಾಸ್ ದೇರ್. ಅದು ಹುಟ್ಟದೇ ಇದ್ದಾಗಿರ್ತಕ್ಕಂಥ ಒಂದು ಇತ್ತಲ್ಲ, ಅದು ಎಕ್ಸಿಸ್ಟೆನ್ಸ್ ಇತ್ತಲ್ಲ, ಅದಕ್ಕೆ ಹೊಂದ್ಕೋ. ಅದಕ್ಕೆ ಯಾಕೆ ಹೊಂದ್ಕೋಬೇಕಂದ್ರೆ ಅದು ಶಾಶ್ವತವಾಗಿರುವುದದು. ಇವೆಲ್ಲ ಶಾಶ್ವತ ಅಲ್ಲಿವು, ಅಶಾಶ್ವತ ಇವು.
ನಿನ್ನ ನಿನ್ನ ದೇಹಭಾವದಲ್ಲಿ ಪಿಂಡ ಕಾಯದಲ್ಲಿ ನಿನ್ನ ಜೀವ ಚೈತನ್ಯ ಇದೆಲ್ಲ, ಪ್ರಾಣ ಚೈತನ್ಯದಲ್ಲ, ಅದು ಶಾಶ್ವತವಾಗಿರುವಂಥ ಆ ಮೂಲ ಚೈತನ್ಯದ ಅಂಶದಿಂದ ಬಂದದ್ದಿದು. ಇದು ಶಾಶ್ವತವಾಗಿಯೇ ಇರೋದು. ಶಾಶ್ವತವಾಗಿರೋದ್ರ ಜೊತೆಗೇ ಅಟ್ಯಾಚ್ ಆಗಬೇಕು. ಅದು ಅಶಾಶ್ವತವಾಗಿರುವಂಥ ವಸ್ತುಗಳ ಜೊತೆ ಅಟ್ಯಾಚ್ ಆದಾಗ ಮಿಸ್ ಮ್ಯಾಚ್ ಆಗಿ ಏನಾಗುತ್ತೆ ಅಂದ್ರೆ ಅದು ದುಃಖ, ಆತಂಕ ಇವೆಲ್ಲ. Belong to the whole existence. Why limit to yourself to a small things? ಇಲ್ಲಿ ಬಂತು ನೋಡ್ರಿ, ನೀವು ಇಡೀ ಪರಮ ವಸ್ತುವಿನ ಜೊತೆಗೆ ಆ ಎಕ್ಸಿಸ್ಟೆನ್ಸ್ ಜೊತೆಗೆ ನೀವು ಅಟ್ಯಾಚ್ ಆದ್ರಿ ಅಂತಂದರೆ ಇವೆಲ್ಲ ಕಣ್ಣಿಗೆ ಕಾಣೋ ಈ ಮುಂಚೆ ನಾನು ಏನು ಅಟ್ಯಾಚ್ಮೆಂಟ್ ಇಟ್ಕೊಂಡೇನಲ್ಲ ಇವೆಲ್ಲ ಭಾಳ ಸಣ್ಣ ಅನಿಸ್ಬಿಡ್ತಾವಂತ. ವೈ ಲಿಮಿಟ್ ಯುವರ್ ಸೆಲ್ಫ್ ಟು ಎ ಸ್ಮಾಲ್ ಥಿಂಗ್ಸ್ when the whole is available? ಅದು ನಿಮಗೆ ಈಸಿಯಾಗಿ ಸರಳವಾಗಿ ಸಿಗೋ ಹೊತ್ನ್ಯಾಗ ಆ ಹೋಲ್ ಎಕ್ಸಿಸ್ಟೆನ್ಸ್ ನಿಮ್ಗೆ ಅವೈಲೇಬಲ್ ಇದ್ದಾಗ ಅದನ್ನು ಬಿಟ್ಟು ಈ ಸಣ್ಣ ಸಣ್ಣ ವಿಷಯಕ್ಕೆ ಸಣ್ಣ ಸಣ್ಣ ಸಂಗತಿಗಳಿಗೆ ಯಾಕೆ ಅಟ್ಯಾಚ್ ಆಗಕತ್ತೀಯಪ್ಪ? ಇದು ಸಂಸಾರ ಹೇಯ ಸ್ಥಳ. ಬಿಲಾಂಗ್ ಟು ದ ಹೋಲ್ ಎಕ್ಸಿಸ್ಟೆನ್ಸ್. ನಮ್ಮ ಪರಮ ಗುರಿ ಏನಾಗಿರ್ಬೇಕಂದ್ರೆ ಈ ಅಸ್ತಿತ್ವಕ್ಕೆ ಕಾರಣವಾಗಿರ್ತಕ್ಕಂಥ ಈ ಯೂನಿವರ್ಸಿಗೆ ಕಾರಣವಾಗಿರುವಂತಹ ಆ ಎಕ್ಸಿಸ್ಟೆನ್ಸ್ ಇದೆಯಲ್ಲ ಅದರ ಒಂದು ಅಂಶಕವೇ ನಾನು ಪಿಂಡ ಜ್ಞಾನ ಸ್ಥಳದಲ್ಲಿ ಬಂದಿದೆ. ಅದು ಅದರ ಜೊತೆಗೆ ಅಟ್ಯಾಚ್ ಆಗು, ಅದರ ಜೊತೆ ಇರು, ಅದರ ಜೊತೆ ಸಂಬಂಧ ಬೆಳೆಸು, ಅದರ ಜೊತೆ ಸಮರಸ ಆಗು, ಅದರ ಜೊತೆ ಸಂಭಾಷಣೆ ಮಾಡು, ಅದರ ಜೊತೆ ಮಾತನಾಡು, ಅದನ್ನು ನೋಡು, ಅದನ್ನು ಕೇಳು, ಅದನ್ನು ಅರಿ. ಅವಾಗ ಏನಾಕತಿ? ಅದನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದಾಗ, ಅದನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದಾಗ, ಅದನ್ನು ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಶಾಶ್ವತವಾಗಿರುವ ಅಂಶವನ್ನು, ಶಾಶ್ವತವಾಗಿರುವ ಸತ್ಯವನ್ನು, ಈ ಶಾಶ್ವತವಾಗಿರುವ ಸತ್ಯದ ಅಂಶವೇ ನಾನಾಗಿರುವುದರಿಂದ ಪೂಜಕನೂ ಅವನೇ, ಪೂಜಿಸುವವನೇ ಅವನೇ ಆಗಿದ್ದರಿಂದ ಪೂಜಿಸುವ ಪೂಜಕ ಇಬ್ಬರು ಪೂಜೆ ನಡೆಸಿದಾಗ ಅಲ್ಲಿ ಕಂಗಳು ಸಮರಸ ಭಾವದಿಂದ ಕಣ್ಣು ಅದನ್ನು ಬಿಟ್ಟು ಏನೂ ನೋಡೋದಿಲ್ಲ, ಕಿವಿ ಅದನ್ನು ಬಿಟ್ಟು ಏನೂ ಕೇಳೋದಿಲ್ಲ, ಕೈ ಅದನ್ನು ಬಿಟ್ಟು ಏನನ್ನೂ ಪೂಜಿಸೋದಿಲ್ಲ, ಕಂಗಳು ತುಂಬಿದ ಬಳಿಕ ನೋಡಲು ಈ ವಿಷಯ ಪ್ರಪಂಚದ ಕಣ್ಣಿಗೆ ಕಾಣೋದೇ ಇಲ್ಲ. ಅವಾಗ ಯಾಕೆ? ಆ ಮೂಲ ವಸ್ತುವಿನನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದ್ರ ಮುಂದೆ ಭಾಳ ಸಣ್ಣ. ವೈ ಲಿಮಿಟ್ ಟು ಯುವರ್ ಸೆಲ್ಫ್ ಟು ಎ ಸ್ಮಾಲ್ ಥಿಂಗ್ಸ್ when whole existence is available with you? ನಿನ್ನ ಜೊತೆಗೇನೆ ಇದ್ದಾಗ. ಪರುಷದ ಮೂರ್ತಿಗೆ ಕಬ್ಬಿಣದ ಆಭರಣಗಳುಂಟೆ, ಮೂರ್ತಿನ ಪರುಷದ್ದೈತಿ, ಮೂರ್ತಿ ತಯಾರಾಗಿದ್ದ ಪರುಷದ್ದು. ಆ ಪರುಷದ ಮೂರ್ತಿಗೆ ನೀವು ಕಬ್ಬಿಣದ ಆಭರಣಗಳನ್ನು ಹಾಕಿಬಿಟ್ರೆ ಅದು ಕಬ್ಬಿಣಾಗಿ ಉಳಿಯೋದಿಲ್ಲ, ಅದು ಬಂಗಾರ ಆಗಿಬಿಡ್ತದೆ ಅಲ್ಲ. ಹಾಕುವಾಗ ಕಬ್ಬಿಣಾಗಿತ್ತು ಆ ಲೋಹ, ಆ ಪರುಷದ ಮೂರ್ತಿಗೆ ಆಭರಣ ಹಾಕಿಬಿಟ್ರೆ ಅದರ ಸ್ಪರ್ಶ ಮಾತ್ರದಿಂದ ಅದೇನಾಯ್ತು? ಚಿನ್ನ ಆಗಿಬಿಡ್ತು. ಆವಾಗ ಕಬ್ಬಿಣನ್ನು ಭಾವ ಉಳಿತನಲ್ಲೇ ಇಲ್ಲ. ಜೀವಗತ ಭಾವ, ದೇಹಗತ ಭಾವ, ಆ ಮೂಲ ಪರವಸ್ತುವಿನ ಜೊತೆಗೆ ಈ ಚೈತನ್ಯ ಸಮರಸಗೊಂಡಾಗ ದೇಹಗತ ಭಾವ ಅಳೆದು ಹೋಗುತ್ತಲ್ಲ ಅಲ್ಲೇ ಅಂತ. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದು ಸಂಸಾರ ಹೇಯ ಸ್ಥಳದಲ್ಲಿ. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದು ಸಂಸಾರ ಹೇಯ ಸ್ಥಳ. ಈ ಸಂಸಾರವನ್ನು ಬಹಳಷ್ಟು ದಾರ್ಶನಿಕರು ಏನೇನೋ ಹೇಳಿದ್ದಾರೆ. ಇದೊಂದು ನಾಟಕ, ಇದರಲ್ಲಿ ಪ್ರವೇಶಗಳು ಬರ್ತವೆ, ನಮ್ಮ ಸನ್ನಿವೇಶಗಳನ್ನು ನಾವು ಪೂರೈಸಿ ಹೋಗಬೇಕು. ಇದೊಂದು ಪ್ರಯಾಣ, ನಮ್ಮ ಪ್ರಯಾಣದ ಸ್ಥಳ ಎಲ್ಲಿ ಬರುತ್ತೋ ಅಲ್ಲಿ ನಾವು ಇಳಿಬೇಕು, ಎಲ್ಲಿಂದ ಹತ್ತಬೇಕು ಅಲ್ಲಿ ಹತ್ತಬೇಕು. ಈ ಉದಾಹರಣೆಗಳನ್ನು ಭಾಳ ನೋಡೇವಿ. ಶೇಕ್ಸ್ಪಿಯರು ತನ್ನ ನಾಟಕದಲ್ಲಿ ಒಂದು ಬರೀತಾನ, ಏನು ಚಂದ ಬರೀತಾನ ಅಂತ ಶೇಕ್ಸ್ಪಿಯರ್. ಆಲ್ ದ ವರ್ಲ್ಡ್ ಈಸ್ ಅ ಸ್ಟೇಜ್. ಬ್ಯೂಟಿಫುಲ್ ಕೋಟ್ ಇದು, ಭಾಳ ಫೇಮಸ್ ಕೋಟ್ ಇದು ಶೇಕ್ಸ್ಪಿಯರನ್ನು. ಆಲ್ ದ ವರ್ಲ್ಡ್ ಈಸ್ ಅ ಸ್ಟೇಜ್ ಆ್ಯಂಡ್ ಆಲ್ ದ ಮೆನ್ ಆ್ಯಂಡ್ ವುಮೆನ್ ಮಿಯರ್ಲಿ ಪ್ಲೇಯರ್ಸ್ ಆನ್ ದಿ ಸ್ಟೇಜ್. ಅಷ್ಟು ಅದ್ಭುತವಾದಂಥ ಮಾತು. ಇಡೀ ಜಗತ್ತೇ ಒಂದು ನಾಟಕ ರಂಗ ಇದು. ಇಲ್ಲಿ ನಾವೇನದೇವಲ್ಲ, ಇವರೆಲ್ಲ ನಾವು ಪ್ಲೇಯರ್ಸ್.
where all players, all the men and women are the players. All the whole world is a stage. ಈ ಭಾವದಲ್ಲಿ ಬಂದ್ವಿ ಅಂದರೆ ಸಂಸಾರ ಹೇಸ್ತಲ ಆಯಿತು. ಇದು ನಿಜ. ನಾವು ನಿಜ ಜೀವನದಲ್ಲಿ ಒಂದು ನಾಟಕ ನೋಡಕ್ಕೆ ಹೋದಾಗ ನಮಗೆ ಅರಿವು ಐತಿಲ್ರಿ. ಅಲ್ಲಿ ಯಾವುದೇ ಸನ್ನಿವೇಶಗಳು ಬಂದರೂ ನಮಗೇನೂ ಆಗೋದಿಲ್ಲ. ಅದು ನಾಟಕ ಅಂತ ಪ್ರಜ್ಞೆ ಐತಿ, ನಮಗೆ ಅರಿವು ಐತಿ. ಹಿಂಗಾಗಿ ನಾಟಕದ ಪಾತ್ರಧಾರಿಗಳು ಪಾತ್ರ ಮಾಡ್ಯಾರಷ್ಟೇ ಅವ್ರು ಅದಲ್ಲ ಅನ್ನೋ ಅರಿವು ಹೆಂಗೈತಲ್ಲ, ಹಂಗೆ ಬದುಕಿನಲ್ಲಿ ನಾವು ಒಂದು ನಾಟಕ ಮಾಡ್ಲಿಕ್ಕೆ ಬಂದಾಗ ನಾವು ಪಾತ್ರಧಾರಿಗಳು ಅಷ್ಟೇ ಅನ್ನೋ ಅರಿವು ಇಟ್ಕೊಂಡ್ಬಿಟ್ರೆ ಅದು ಸಂಸಾರ ಹೇಸ್ತಲ. ನಾವು ಅದನ್ನು ಅರಿವು ಇಟ್ಕೊಳ್ಳೋದಿಲ್ಲ, ಅದೇ ಪ್ರಾಬ್ಲಮ್ಮು. ಆಲ್ ದ ಮೆನ್ ಆ್ಯಂಡ್ ವುಮೆನ್ ಆರ್ ಮಿಯರ್ಲಿ ದ ಪ್ಲೇಯರ್ಸ್. ಮುಂದೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ದೇ ಹ್ಯಾವ್ ದೇರ್ ಎಕ್ಸಿಟ್ಸ್ ಆ್ಯಂಡ್ ಎಂಟ್ರನ್ಸಸ್. ದೇ ಹ್ಯಾವ್ ದೇರ್ ಎಕ್ಸಿಟ್ಸ್ ಆ್ಯಂಡ್ ಎಂಟ್ರನ್ಸಸ್. ಆ ನಾಟಕದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಪಾತ್ರಧಾರಿ ಬರಬೇಕೋ ಬರ್ತಾನ, ಯಾವ ಸನ್ನಿವೇಶದಲ್ಲಿ ಯಾವ ಪಾತ್ರಧಾರಿ ಸನ್ನಿವೇಶ ಮುಗಿದ್ಮೇಲೆ ಹೋಗ್ಬೇಕೋ ಹೋಗ್ತಾನ. ಇನ್ನೇನು ನೋಡ್ಬೇಕಂದ್ರೆ ಆ ಪ್ರವೇಶದಲ್ಲಿ ಅದು ಬರೋದಿಲ್ಲ. ಇನ್ನೊಮ್ಮೆ ದೇ ಹ್ಯಾವ್ ದೇರ್ ಎಕ್ಸಿಟ್ಸ್ and their entrances, and one man in his time plays many parts. ಇದು ಬಹಳ ಇಂಪಾರ್ಟೆಂಟ್. ಬ್ಯೂಟಿಫುಲ್ ಕೋಟ್ ಆಫ್ ಶೇಕ್ಸ್ಪಿಯರ್ ಇದು. ಒಬ್ಬನೇ ವ್ಯಕ್ತಿ ಎಷ್ಟೊಂದು ಪಾತ್ರಗಳನ್ನು ನಿರ್ವಹಿಸ್ತಾನೆ ಇಲ್ಲಿ ಅನ್ನೋದು ಮುಖ್ಯ. ಇಲ್ಲಿ ನಾನು ಒಬ್ಬ ವ್ಯಾಪಾರಿ ಆಗ್ತೇನೆ, ವೃತ್ತಿಯಲ್ಲಿ ವ್ಯಾಪಾರಿ, ಕುಟುಂಬದಲ್ಲಿ ಒಬ್ಬ ಸದಸ್ಯ, ಕುಟುಂಬದಲ್ಲಿ ಒಬ್ಬ ಹಿರಿಯ ಸದಸ್ಯ, ಬಾಲ್ಯದಲ್ಲಿದ್ದಾಗ ಕುಟುಂಬದಲ್ಲಿ ನಾನು ಬಾಲಕ, ಯೌವನದಲ್ಲಿ ಕುಟುಂಬದಲ್ಲಿ ಯುವಕ, ಮುಪ್ಪಿನಲ್ಲಿ ನಾನು ಕುಟುಂಬದ ಹಿರಿಯ, ನಾನು ಮಗ, ನಾನು ಗಂಡ, ನಾನು ಅಜ್ಜ, ನಾನು ದೊಡ್ಡ. ಈ ಎಲ್ಲ ಪಾತ್ರಗಳು ಒಬ್ಬ ವ್ಯಕ್ತಿ ನಿರ್ವಹಿಸ್ತಕ್ಕಂಥ ಪಾತ್ರಗಳು. ಇದು ಬರೀ ಪಾತ್ರಗಳು. ಇದು ನಾನಲ್ಲ ಅನ್ನೋ ಭಾವ ಬಂತಂದ್ರೆ ಸಂಸಾರ ಹೇಸ್ತಲದ. ಐ ಆಮ್ ಜಸ್ಟ್ ಪ್ಲೇಯರ್ ಇನ್ ದಿಸ್ ಸ್ಟೇಜ್. ಈ ಸ್ಟೇಜ್ನಲ್ಲಿ, ಈ ರಂಗಮಂಟಪದಲ್ಲಿ, ಈ ನಾಟಕ ರಂಗದಲ್ಲಿ ನಾನೊಬ್ಬ ಕೇವಲ ಪಾತ್ರಧಾರಿ. ಇಟ್ ಈಸ್ ಮೈ ರೋಲ್. ನೌ ದ ಟೈಮ್ ಹ್ಯಾಸ್ ಕಮ್ ಟು ಪ್ಲೇ ದಿಸ್ ರೋಲ್, ದಟ್ ಐ ಆಮ್ ಪ್ಲೇಯಿಂಗ್ ದ ರೋಲ್, ಫಿನಿಶ್. ಇದು ಕಾಲಘಟ್ಟದಲ್ಲಿ ನಾನು ಏನೇನೋ ಆಗ್ತಾ ಇದ್ದೇನಲ್ಲ, ಇದು ನನ್ನ ಪಾತ್ರ. ಈ ಸನ್ನಿವೇಶದಲ್ಲಿ ಬಂದಂಥ ನನ್ನದೊಂದು ಪಾತ್ರ. ನನ್ನ ಜೊತೆ ಸಂಗಾತಿಗಳಾಗಿ ಬೇರೆ ಬೇರೆ ಪಾತ್ರಧಾರಿಗಳು ಒಂದಿಷ್ಟು ಸನ್ನಿವೇಶವನ್ನು ಭಾಳ ಚಂದ ಮಾಡಿದ್ದಾರೆ. ಆ ಸನ್ನಿವೇಶ ಮೂಲ ಪಾತ್ರಧಾರಿ ಹೋದ, ಒಂದೊಂದು ಸಾರಿ ನಾನೊಬ್ಬನೇ ಇರ್ತೇನೆ ಇಲ್ಲಿ, ಪಾತ್ರಧಾರಿ ಹೋಗ್ಯಾನಂತ ದುಃಖ ಪಡಬೇಡ. ನಾಟಕದ ಪಾತ್ರಧಾರಿಗಳು ಒಂದೊಂದು ಸಾರಿ 4-5 ಜನ ಕೂಡಿ ಪಾತ್ರದ ಮಾಡ್ತಿರ್ತಾರೆ. ಸನ್ನಿವೇಶಗಳು ಬಂದಾಗ 4-5 ಜನ ಇರ್ತಾರೆ. ಅವರು ಡಿಸಪಿಯರ್ ಆದಾಗ ಒಬ್ಬನೇ ಇರ್ತಾನೆ, ಒಬ್ಬನೇ ಸ್ವಗತದಲ್ಲಿ ಮಾತನಾಡ್ತಿರ್ತಾನೆ. ಅವ್ರು ಹೋದ್ರಲ್ಲ ಅಂತಂದು ದುಃಖ ಪಡೋದಲ್ಲ. ಹಂಗೆ ಇದು ವಿ ಆರ್ ಜಸ್ಟ್ ಪ್ಲೇಯರ್ಸ್ ಆನ್ ದಿಸ್ ಸ್ಟೇಜ್. ವೆರಿ ಬ್ಯೂಟಿಫುಲ್ ಕೋಟ್ ಆಫ್ ಶೇಕ್ಸ್ಪಿಯರ್. ಇದು ಸಂಸಾರ ಹೇಸ್ತಲದ ಮಾತು. ಈ ಭಾವವನ್ನು ಬೆಳೆಸ್ಕೋಬೇಕಲ್ಲ ನಾವು, ಈ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕಲ್ಲ. ಈ ಪ್ರಜ್ಞೆಯನ್ನು, ಈ ಭಾವವನ್ನು ಬೆಳೆಸ್ಕೊಂಡಾಗ ನಾವು ಸಾಧನೆಯ ಹಂತದಲ್ಲಿ ಹೋಗಲಿಕ್ಕೆ ಸಾಧ್ಯ. ನಾವು ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಇಲ್ಲ. ಸಾಧಕರು ಈ ಭಾವದಿಂದ ಹೊರಗೆ ಬಂದಿದ್ದರು, ಶರಣರು ಈ ಭಾವದಿಂದ ಹೊರಗೆ ಬಂದಿದ್ದರು, ಶಿವಯೋಗಿಗಳು, ತಪಸ್ವಿಗಳು, ಮಹಾನುಭಾವಿಗಳು ಈ ಭಾವದಿಂದ ಹೊರಗೆ ಬಂದಿದ್ದರು. ಒಮ್ಮೆ ಅಥಣಿ ಶಿವಯೋಗಿಗಳ ಹತ್ರ, ಅಥಣಿ ಮುರುಘೇಂದ್ರ ಶಿವಯೋಗಿಗಳ ಹತ್ರ ಯಾರೋ ಭಕ್ತರು ಬಂದು ಬಂಗಾರದ ನಾಣ್ಯಗಳನ್ನು ಇಡ್ಲಿಕ್ಕೆ ಬಂದರು. ಅದು ಯಾಕೆ ನಮಗೆ ಬೇಕಂತಂದ್ರು. ಅವರು ಯಾವುದಕ್ಕೂ ಇರಲಿ ಅಂತಂದು ಶಿವಯೋಗಿಗಳು ಸ್ವೀಕಾರ ಮಾಡಲಿ ಅಂತ ಆ ಮಠದ ಮೂಲ ಆವರಣ ಗದ್ದಿಗೆ ಮುಂದೆ ಬಾಗಿಲ ಮೇಲೆ ಬಂಗಾರ ನಾಣ್ಯ ಇಟ್ಟು ಹೋದ್ರು. ಅವರು ಸೇವಕರು ಬಂದು ಹೇಳಿದರು, ಬುದ್ಧಿ ಅವರು ನಿಮ್ಮ ಹತ್ರ ಇಟ್ಟು ಹೋಗಿಲ್ಲ ಅಂದ್ರೆ ನೀವು ಬ್ಯಾಡ ಅಂದ್ರೂ ಆ ಗದ್ದಿಗೆ ಮುಖ್ಯ ದ್ವಾರದ ಹಚ್ಚಲದ ಮೇಲೆ ಅವನ್ನೆಲ್ಲ ನಾಣ್ಯಗಳನ್ನು ಇಟ್ಟು ಹೋಗ್ಯಾರ. ಶಿವಯೋಗಿಗಳು ಮೌನವಾಗಿದ್ದರು. ಮತ್ತು ಅದನ್ನು ಯಾರ ಮುಟ್ಲಿಕ್ಕೆ ಸಾಧ್ಯನೋ, ಉಳಿದವರು ಶಿವಯೋಗಿಗಳು ಏನು ಹೇಳಿಲ್ಲ ಅಂದ್ರೆ ಯಾರು ಮುಟ್ಲಿಕ್ಕೆ ಸಾಧ್ಯನೋ ಅಲ್ಲೇ ಇದ್ದು. ಅವು ಬಂಗಾರದ ನಾಣ್ಯಗಳು ಅಲ್ಲೇ ಇದ್ದು. ಮರುದಿವ್ಸ ಮುಂಜಾನೆ ಆ ಸೇವಕ ಮತ್ತೆ ಅವಂಗೆ ನಿದ್ದೆನೇ ಹತ್ತಿಲ್ಲ. ಅವಂಗೆ ಬಂಗಾರ ನಾಣ್ಯ ಅದಾವ, ಯಾರು ತೊಗೊಂಡು ಹೋದ್ರೂ ಹೆಂಗೋ ಅವಂಗೆ ಚಿಂತಿ ಪಾಪ. ಮುಂಜಾನೆ ಬಂದು ನೋಡೋರಾಗ ಆ ಬಂಗಾರ ನಾಣ್ಯ ಹೊಚ್ಚಲ್ದಾಗ ಇದ್ದಿದ್ದೇ ಇಲ್ಲ. ಭಾಳ ಗಾಬರಿಯಾಗಿ ಮತ್ತೆ ಶಿವಗಳ ಹತ್ರ ಬಂದ ಸೇವಕ. ಬುದ್ಧಿ ಏನಾಯ್ತು? ನಿನ್ನೆ ಇಟ್ಟಿದ ಆ ನಾಣ್ಯಗಳು ಹೊಚ್ಚಲ್ ಮಟ್ಟಿದ್ದು ಇಲ್ಲಿ ಬುದ್ಧಿ, ಅವು ಯಾರೋ ತೊಗೊಂಡು ಹೋಗ್ಯಾರ ಅಂತ.
ಶಿವಯೋಗಿಗಳು ಹೇಳ್ತಾರೆ, ಇದ್ದಾವ ಇಟ್ಟು ಹೋಗಿದ್ದ, ಇಲ್ದಾವ ತೊಗೊಂಡು ಹೋಗ್ಯಾನ, ನಿನಗೆ ಯಾಕೆ ಚಿಂತೆಪ್ಪ? ಇದು ಯಾವ ಭಾವ? ಯಾವನ ಹತ್ರ ಉಳ್ಳವ ಇದ್ನೋ, ಯಾವನ ಹತ್ರ ನಾಣ್ಯಗಳಿದ್ದುವೋ ಅವ ಇಟ್ಟು ಹೋಗಿದ್ದ, ಯಾವನಿಗೆ ಅದು ಇಲ್ಲೋ, ಯಾರಿಗೆ ಅದ್ರ ಅವಶ್ಯಕತೆ ಇದೆ ಅವನು ತೊಗೊಂಡೋಗ್ಯಾನ, ಅದಕ್ಕೆ ನನಗೆ ನಡಕ್ಕೆ ನಮ್ದು ನಿಮ್ದು ಏನು ಕೆಲಸ ಅಲ್ಲೇ ಅಂತಂದ್ರು ಅವರು. ಯಾವ ಭಾವ ಇದು? ಎಂಥ ಅದ್ಭುತವಾಗಿರುತ್ತೆ. ಈ ಭಾವದಲ್ಲಿ ಇದ್ರೆ ಅಂತ ತಿಳಿದು ಅವ್ರು ಮಹಾ ತಪಸ್ವಿಗಳಾದರು, ಶಿವಯೋಗಿಗಳಾದರು. ಆ ಭಾವದಲ್ಲಿ ನಾವಿಲ್ಲ ಅಂತ ತಿಳಿದು ನಾವು ಇನ್ನೂ ಇಲ್ಲಿ ಒದ್ದಾಡಕತ್ತೀವಿ, ಸಂಸಾರದಲ್ಲಿ ಒದ್ದಾಡಕತ್ತೀವಿ. ಈ ಭಾವ ಬರಬೇಕಲ್ಲ ನಮ್ಮ ಹತ್ರ, ಈ ಭಾವ ಬೆಳೆಸ್ಕೋಬೇಕಲ್ಲ ನಮ್ಮ ಹತ್ರ. ಈ ಭಾವ ಈಗಿಲ್ಲ ಅಂದರೂ ಇನ್ನೊಂದು ವರ್ಷಕ್ಕಾದ್ರೂ ಬೆಳೆಸ್ಕೋಬೇಕು, ಇನ್ನು 6 ತಿಂಗಳಿಗಾದ್ರೂ ಬೆಳೆಸ್ಬೇಕು. ಇನ್ನು ಯಾವಾಗ ಬೆಳೆಸ್ಕೊಳ್ಳೋದು ಈ ಭಾವವನ್ನು ಅಂತ? ಯಾವಾಗ ಈ ವೈರಾಗ್ಯ ಅನ್ನೋದು ಬೇಡ, ಯಾವಾಗ ಈ ಸಮಚಿತ್ತದ ಭಾವವನ್ನು, ಹಾದಾಡುವ ಹೊಸಿತಲಲ್ಲಿ ಹೊಯ್ದಾಡದ ದೀಪವು ನೀಲಂತಾಯಿಯವರು ಹಚ್ಚಿದ್ರಲ್ಲ, ಸಂಸಾರವೆಂಬುದು ಗಾಳಿಯ ಸೊಡರು ಅಂತ ಇಲ್ಲಿ ಹೇಳಿದರೆ, ಆ ಸಂಸಾರವನ್ನು ಹೆಂಗೆ ಗೆದ್ರು ಶರಣರು? ಹಾದಾಡುವ ಹೊಸಿತಲಲ್ಲಿ ಹೊಯ್ದಾಡದ ದೀಪವು ಹಚ್ಚಿದ್ರಂಥವ್ರು. ಹಚ್ಚಲ ಮೇಲೆ ದೀಪ ಹಚ್ಚಿಟ್ಟಿದ್ರಂತ ನೀಲಂತಾಯಿಯವರು. ಹೋಗಾವ್ರು ಬರೋರು ಹೋಗಾರು ಬರೋ ಅಡ್ಡಾಡಕತ್ತಾರ, ದೀಪ ಮಾತ್ರ ಹೊಯ್ದಾಡ್ತಿದ್ದಿಲ್ಲ. ದೀಪ ಎಂದು ಅದು ಶಾಶ್ವತವಾಗಿ ಉರಿತಕ್ಕಂಥ ದೀಪವನ್ನಲ್ಲಿ ಹೆಚ್ಚಿಟ್ಟಿದ್ರಂತ. ಅದು ಶರಣ ಸ್ಥಿತಿ, ಆ ನಿಲುವಿಗೆ ಮುಟ್ಟಿದಂಥವ್ರ ಸ್ಥಿತಿ. ಹಾದಾಡುವ ಹೊಸಿತಿಲಲ್ಲಿ ಹೊಯ್ದಾಡು ದೀಪ ಅಲ್ಲ, ಹೊಯ್ದಾಡದ ದೀಪವು. ಇದು ಬದುಕು ಶರಣರದು. ಸ್ವಲ್ಪ ನಾವು ನಮ್ಮ ಬದುಕಿನ ಕಡೆ ಸ್ವಲ್ಪ ಹಂಗೆ 1 ನಿಮಿಷ ಒಂದಿಷ್ಟು ವಿಚಾರ ಮಾಡಿಬಿಡೋಣ. ಅವ್ರು ಹೆಂಗಿದ್ರು, ಅವ್ರು ಯಾವ ಭಾವದಲ್ಲಿದ್ದರು, ನಾವು ಯಾವ ಭಾವದಲ್ಲಿದ್ದೇವೆ? ಅವ್ರು ಯಾವ ಭಾವದಲ್ಲಿದ್ದರು, ನಾವು ಯಾವ ಭಾವದಲ್ಲಿದ್ದೇವೆ? ಯಾಕೆ ಅವರಿದ್ದ ಭಾವದಲ್ಲಿ ನಮಗೆ ಇರಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕಂದ್ರೆ ನಾವು ಇದೊಂದು ನಾಟಕ ರಂಗ ಅಂತ ತಿಳ್ಕೊಂಡಿಲ್ಲ. ನಾವೇ ಶಾಶ್ವತ ಅಂತ ತಿಳ್ಕೊಂಡೇವಿ. ನಾವೇ ಶಾಶ್ವತವಾಗಿ ಇದು ನನ್ನ ಬದುಕು, ಇದು ನಾ ಇಲ್ಲ ಅಂದರೆ ಇದು ನಡೆಯೋದಿಲ್ಲ, ನಾನಿಲ್ಲ ಅಂದರೆ ಇವು ಸಂಸಾರ ನಡೆಯೋದಿಲ್ಲ, ನಾ ಇಲ್ಲ ಅಂದರೆ ಬದುಕು ನಡೆಯೋದಿಲ್ಲ, ನಾ ಇಲ್ಲ ಅಂದ್ರೆ ಏನೂ ಇಲ್ಲ, ನಾ ಇಲ್ಲ, ನಾನೇ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥವನು. ನಾ ಇಲ್ಲದ ಕಾಲಕ್ಕೆ ಹೆಂಗೆ ಈ ಬದುಕು, ನಾ ಇಲ್ಲದ ಕಾಲಕ್ಕೆ ಈ ಸಂಸಾರ ಹೆಂಗೆ, ನಾ ಇಲ್ಲದ ಕಾಲಕ್ಕೆ ನಾನು ಬದುಕು ಹೆಂಗೆ, ನನ್ನ ಕುಟುಂಬ ಹೆಂಗೆ, ನನ್ನ ಹೆಂಡತಿ ಹೆಂಗೆ, ನನ್ನ ಮಕ್ಕಳು ಹೆಂಗೆ, ನನ್ನ ಗಂಡ ಹೆಂಗೆ, ನನ್ನ ಸಹೋದರ ಹೆಂಗೆ, ನನ್ನ ತಾಯಿ ಹಿಂಗೆ ಇದ್ದ ವಿಚಾರ ಮಾಡಕತ್ತೆ ಹೊರತು ಹುಚ್ಚಾದಲ್ಲ. ಆಲ್ ಮೆನ್ ಆ್ಯಂಡ್ ವುಮೆನ್ ಆರ್ ಜಸ್ಟ್ ಪ್ಲೇಯರ್ಸ್. ನೆನಪು ಮಾಡ್ಕೋಬೇಕು, ಅದನ್ನು ನೆನಪು ಮಾಡ್ಕೋಬೇಕು. ಅದನ್ನು ನೆನಪು ಮಾಡ್ಕೊಂಡಾಗ ನಮ್ಗೆ ಹೌದು ಏನಿಲ್ಲ, ಇದ್ರೆ ಆನಂದವಾಗಿರ್ಬೋದು, ಆತಂಕ ಇಲ್ಲ, ಆನಂದವಾಗಿರ್ಬೋದು. ಆವಾಗ ನಿಜದ ಬದುಕು ಪ್ರಾರಂಭ ಆಗ್ತದೆ ನಮ್ಮದು. ನಿಜದ ಬದುಕು ಪ್ರಾರಂಭ ಆಗೋದು ಯಾವಾಗ ನಮ್ಮದು? ಲೈಫ್ ಬಿಗಿನ್ಸ್ ವೇರ್ ಫಿಯರ್ ಎಂಡ್ಸ್. ನೋಡಿ ಹೆಂಗೆ ಹೇಳ್ತಾರೆ, ನಿಜವಾದ ಬದುಕು ಪ್ರಾರಂಭ ಆಗೋದು ನಮ್ಮ ಭಯ ಮುಕ್ತ ಆದಾಗ, ನಾವು ಭಯಮುಕ್ತರಾದಾಗ ನಮ್ಮ ಬದುಕು ಚಾಲು ಅಂತ. ಅಲ್ಲಿ ತನಕ ಇಲ್ಲಾಂದ್ರೆ ಆತಂಕನ. ನಿಜವಾದ ಬದುಕನ್ನು ಪ್ರಾರಂಭ ಮಾಡ್ಬೇಕು ನಾವು. ಇಲ್ಲಿವರೆಗೆ ಮಾಡಿದ್ದೇನ್ರಿ ಹೆಂಗಾರ ಅಂದ್ರೆ, ಇಲ್ಲಿವರೆಗೆ ಆತಂಕದೊಳಗೆ ಬದುಕೇವು ನಾವು. ನಿನ್ನ ಹಿಂಗಾತು ನಾಳೆ ಹೆಂಗಾಗುತ್ತೋ ಏನೋ, ಈ ಫಿಯರ್ನಲ್ಲಿ ಬದುಕು ಹೊತ್ನ್ಯಾಗ ಬದುಕು ಹೆಂಗಾಗುತ್ತದು? ಅದು ನಿಜದ ಬದುಕಲ್ಲ, ಸತ್ಯದ ಬದುಕದಲ್ಲ. ಸತ್ಯದ ನಿಲವನ್ನರಿಯದೇ ಹೋದರು. ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು. ಇದು ಶಾಶ್ವತ ಅಲ್ಲ. ಶಾಶ್ವತ ಅಲ್ಲದನ್ನು ನಂಬಿ ಹೋದ್ರಿ ನೀವು. ಸತ್ಯವನ್ನು ಅರಿಯದೇ ಹೋದಿರಲ್ಲ. ಸತ್ಯದ ನಿಲವನ್ನು ಅರಿಯದೇ, ಸತ್ಯದ ನಿಲುವು ಹೆಂಗೈತಂತ ಅರಿಲಾರ್ದ ಹೋಗಿಬಿಟ್ರಲ್ಲಪ್ಪ. ಆ ಜ್ಞಾನದೊಳಗೆ ಹೋಗಿಬಿಟ್ರಲ್ಲಪ್ಪ. ಟ್ರುತ್ ಏನನ್ನೋದು ತಿಳಿಲಾರ್ದ ಹೋಗಿಬಿಟ್ರಲ್ಲಪ್ಪ. ಇದು ಬದುಕಾ? ಇಲ್ಲ. ಸತ್ಯ ಏನಂತ ಆಗದೆ ಬದುಕನ್ನು ಬದುಕಿದಾಗ ಅಲ್ಲಿ ಬದುಕಿನಲ್ಲಿ ಸದಾಕಾಲ ಆತಂಕ ಮತ್ತು ಭಯ ಇರುತ್ತೆ. ಆ ಆತಂಕ ಮತ್ತು ಭಯದಲ್ಲಿ ಬದುಕ್ತಕ್ಕಂಥ ಬದುಕು ಅದು ಬದುಕಲ್ಲ, ಅದು ಬದುಕೇ ಅಲ್ಲ. ಮರಣವೇ ಮಹಾನವಮಿ ಅಂತ ಯಾಕೆ ಹೇಳಿದ್ರು ಅವರು? ಆನಿ ಬಿಜ್ಜಳಂಗೆ ಅಂಜುವೇನೇ ಅಂತಕ್ಕಂಥ ಮಾತು ಯಾಕೆ ಬಂತು ಬಸವಣ್ಣವ್ರ ಬಾಯಿಂದ? ಯಾಕೆ ಬಂದು ಇವೆಲ್ಲ? ಸತ್ಯವನ್ನು ಅರಿತಿದ್ರು ಅವರು.
ಸತ್ಯವನ್ನು ತಿಳ್ಕೊಂಡಿದ್ರು, ಸತ್ಯದ ನಿಲುವು ಏನೈತೆ ಅಂತ ತಿಳ್ಕೊಂಡಿದ್ರು. ಆ ಸತ್ಯದ ನಿಲುವು ಅವರ ಭಾವದಲ್ಲಿ ಬಂದು ನಿಂತಾಗ, ಅವರ ಕಣ್ಣು ಮುಂದೆ ಸದೃಶ್ಯವಾಗಿ ನಿಂತಾಗ ಇವೆಲ್ಲ ತುಚ್ಛವಾಗಿ ಕಂಡುಬಿಟ್ರು. ಅವ್ರು ಏನೈತಿ ಇದ್ರಾಗ? ನಾವೆಷ್ಟು ಭಯ ಬೀಳ್ತೇವೆ. ಯಾರು ಮಾತಾಡ್ಸೋರನ್ನು ಸ್ವಲ್ಪ ಹೊತ್ತು ಸರಿ ಮಾತಾಡಿಸಿಲ್ಲ ಅಂದ್ರೆ ಇಡೀ ದಿನ ನಾವು ನಿದ್ದೆ ಮಾಡಿರಂಗಿಲ್ಲ. ಯಾಕೋ ಏನೋ ಅವ್ರು ನಮ್ಮನ್ನು ಸರಿ ಮಾತಾಡ್ಸಿಲ್ಲ ಇವತ್ತು, ಯಾಕೋ ಏನೋ ಅವ್ರು ನಮ್ಮನ್ನು ಸರಿ ನೋಡಿಲ್ಲ ಇವತ್ತು, ಯಾಕೋ ಏನೋ ನಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಂಡಾರ ಏನೋ, ಯಾಕೋ ಏನೋ ಹಿಂಗಾಯ್ತು, ಇದೇ ಆತಂಕದಲ್ಲಿ ಏನೂ ಆಗಿಲ್ಲ. ಅವ್ರು ಲಕ್ಷ ಕೊಟ್ಟು ನಿಮ್ಮನ್ನು ನೋಡಿಲ್ಲ, ಅವರು ಯಾವುದೋ ಗೊಂಗನಾಗಿದ್ರು ನಿಮ್ಮನ್ನು ಮಾತಾಡಿಸಿ ಹೋಗಿಲ್ಲ. ಅವ್ರು ಅಷ್ಟು ಬಿಟ್ಟರೆ ಬೇರೆ ಏನಾಗಿಲ್ಲ. ಎಷ್ಟು ಭಯ ನಮ್ಮಲ್ಲಿ ಐತಿ. ನೀನು ಯಾಕೆ ಭಯ ಪಡ್ತೀಯಪ್ಪ? ನಿನ್ನಿಂದ ಏನೂ ಆಗಿಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಬದುಕಾಕತ್ತಾರ, ಕೈ ಬಿಟ್ಟು ಬಿಡ್ರಿ. ಯಾಕೆ ಭಯದೊಳಗೆ ಬದುಕ್ತಾ ಇದ್ರಿ? ಸತ್ಯದ ಅರಿವು ನಮಗಾಗಿಲ್ಲ. ಸತ್ಯದ ಅರಿವು ನಮಗಾಗಿಲ್ಲ. ಹೀಗಾಗಿ ಶರಣರ ಬದುಕು ಹೇಗಿತ್ತು ಅಂತಂದರೆ, ಅವರು ಯಾವ ಸ್ಥಳದಲ್ಲಿದ್ದರು ಅಂತಂದರೆ ಸಂಸಾರ ಸ್ಥಳದಲ್ಲಿದ್ದರವರು. ಪಿಂಡಜ್ಞಾನ ಸ್ಥಳದಲ್ಲಿ ಕಾಯಪಿಂಡವನ್ನು ವಿಂಗಡಿಸಿ ನೋಡಲಾಗಿ ತೋರುವ ತನು ತಾನಲ್ಲ, ತೋರುವ ತನು ತಾನಲ್ಲ. ನಾವು ಇದು ನಾವ ಅಂತ ತಿಳಕತ್ತೇವಿ. ನಮ್ಮ ಬದುಕಿನಲ್ಲಿ ಯಾರ್ಯಾರೋ ಪಾತ್ರಧಾರಿಗಳಿಗೆ ಬಂದಾರಲ್ಲ, ಅದು ಸತ್ಯ ಅಂತ ತಿಳ್ಕೊಂಡೇವಿ. ಶಿಶುನಾಳ ಶರೀಫ್ ಶಿವಿಗಳು ಅರಿವಿನ ಪ್ರಜ್ಞೆಯಲ್ಲಿ ಇಟ್ಕೊಂಡು ಒಂದು ಪದ್ಯ ಬರೆದ್ರು. ಗೆಳತಿ ಆತ್ಮನಿವೇದನ ಪದ್ಯ. ಅದು ಆತ್ಮದ ಅರಿವಾಗಿತ್ತು. ಆತ್ಮನಿವೇದನ ಪದ್ಯ. ಗೆಳತಿ ನಾನೊಬ್ಬಾಕಿ, ಈ ಮನಿಯಾಗ ನಾ ಹ್ಯಾಂಗಿರಲಿ ಅಂತ. ಈ ಮನಿಯಾಗ, ಈ ದೇಹ ಎಂಬ ಮನಿಯೊಳಗೆ ನಾ ಹೆಂಗಿರಲಿ, ನಾನೊಬ್ಬಾಕಿ. ಅದು ಆತ್ಮದ ಅರಿವು. ನಮಗೆ ಅಂದ್ರೆ ಬಂದೈತೆ ಅನ್ನೋದು ಆ ಭಾವ. ನಮಗೆ ಅಂದ್ರೆ ಈ ಮನೆಯಾಗ ನಾ ಹೆಂಗಿರ್ಬೇಕು, ಈ ಮನೆ ಅಂದ್ರೆ ನಾವು ಕಟ್ಕೊಂಡು ಮನೆ ಏನು ಮಾಡ್ಕೊತೀವಿ, ಭ್ರಮೆಯೊಳಗೆ ಬರ್ತೇವೆ ನಾವು. ಆ ಮನೆಯೊಳಗೆ ಎಲ್ಲರೂ ಅದಾರ, ಗಂಡದನ, ಮಕ್ಕಳದಾರ, ಅಣ್ಣತಂಬ್ರದಾರ. ಈ ಮನೆಯೊಳಗೆ ಅವ್ರು ಯಾರಿಲ್ಲ ಅಂತ. ಈ ಮನೆ ಕಂಬ ನೋಡ, ಈ ಮನೆ ಜಂತಿ ನೋಡ, ಮುಚ್ಚೇನೆಂದರೆ ಇದಕ್ಕೆ ಕದ ಇಲ್ಲ ನೋಡ. ಇಂಥ ಮನಿಗೆಯನ್ನು ಕಳುಹಿದರವ್ವ. ಗಂಡನಿಲ್ಲದ ಮನಿ, ಮಕ್ಕಳಿಲ್ಲದ ಮನಿ. ಅಲ್ಲ ಅವನಂದ್ರೆ ನೀವು ಇದು ಸಂಸಾರ ಸ್ಥಳದಲ್ಲಿ. ಈ ಗಂಡ ಮಕ್ಕಳು ಯಾರು ಇವರು? ಇದು ನೀವು ಪಾತ್ರಧಾರಿಗಳಿವರು, ಈ ಸನ್ನಿವೇಶದ ಪಾತ್ರಧಾರಿಗಳಿವರು. ಇದು ನಾಟಕ. ಇದು ಅದನ್ನು ಮೀರಿ ಆ ಭಾವದಲ್ಲಿ ಹೇಳಿದ್ರು ಅವರು. ಗಂಡನಿಲ್ಲದ ಮನಿ, ಮಕ್ಕಳಿಲ್ಲದ ಮನಿ, ಬಂಧುಗಳಿಲ್ಲದ ಬರಿಮನಿ ನೋಡ. ಆ ಸ್ಥಿತಿಯಲ್ಲಿ ನಿಂತು ಮಾತನಾಡಿದಾಗ ಅದು ಯಾರೂ ಇಲ್ಲ ಅಲ್ಲಿ. ನೆವರ್ ಬಿಲಾಂಗ್ ಟು ಕ್ರೌಡ್, ನೆವರ್ ಬಿಲಾಂಗ್ ಟು ಪ್ಲೇಸ್, ನೆವರ್ ಬಿಲಾಂಗ್ ಟು ರಿಲಿಜನ್. ಯಾವ ಈ ಮೂಲ ಚೈತನ್ಯಕ್ಕೆ ಯಾವ ಧರ್ಮ ಅದ, ಈ ಮೂಲ ಚೈತನ್ಯಕ್ಕೆ ಯಾವ ರೇಸ್ ಅದ, ಈ ಮೂಲ ಚೈತನ್ಯಕ್ಕೆ ಯಾವ ಸ್ಥಳ ಅದ, ಈ ಮೂಲ ಚೈತನ್ಯಕ್ಕೆ ಯಾವ ಭಾಷೆ ಅದ. ಈ ದೇಹಗತ ಭಾವದಲ್ಲಿ ಬಂದಾಗ ನಾನು ಈ ಊರವ, ನಾ ಇಂಥವ, ನಾ ಗಂಡು, ನಾ ಹೆಣ್ಣು, ನಡುವಳಿ ಸುಳಿಯುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ನೆವರ್ ಬಿಲಾಂಗ್ ಟು ಕ್ರೌಡ್, ಬಿಲಾಂಗ್ ಟು ದ ಹೋಲ್ ಎಕ್ಸಿಸ್ಟೆನ್ಸ್. ಹೋಲ್ ಎಕ್ಸಿಸ್ಟೆನ್ಸ್. ಎಂಥ ಮಾತದು. ಕಳ್ಳರು ಅದಾರವ್ವ, ಸುಳ್ಳರು ಸೇರ್ಯಾರವ್ವ, ಎಲ್ಲ ಗುಣದವರು ಇಲ್ಲಿ ಕೂಡ್ಯಾರವ್ವ. ಈ ಮನೆಯೊಳಗೆ ಎಲ್ಲರೂ ಅದಾರಂಥವ್ರು. ಎಲ್ಲರೂ ಕೂಡಿ ನನ್ನ ಎಳೆದಾಡುವರವ್ವ. ಆ ಅರಿವಿನ ಪ್ರಜ್ಞೆಗೆ ಮಬ್ಬುಗತ್ತಲೆಯಾಗಿ ಮಾಯೆ ಆವರಿಸಿಕೊಂಡೈತೆ ಅಜ್ಞಾನದಲ್ಲಿ. ಅದನ್ನು ಮರೆಸಿಟ್ಟು, ಆ ನಾನು ಅನ್ನೋ ಭಾವವನ್ನು ಮರೆಸಿಟ್ಟು ಇದರೊಳಗೇನು ಸಂಸಾರದಲ್ಲಿ ಮುಳುಗೇವಲ್ಲ, ಅಜ್ಞಾನದಲ್ಲಿ ಮುಳುಗೇವಲ್ಲ. ಇದರಿಂದ ಹೊರಗೆ ಬರಬೇಕು. ಹೊರಗೆ ಬಂದಾಗ ಅದಕ್ಕೆ ನಾವೇನಂತ ಕರಿತೀವಿ? ಸಂಸಾರ ಸ್ಥಳ ಅಂತ ಕರಿತೀವಿ. ಪಿಂಡಜ್ಞಾನ ಸ್ಥಳದಲ್ಲಿ ಅರಿವಾತು. ನಮಗೆ ಏನು ಅರಿವಾತು? ಇದೇ ಬೇರೆ ಅದೇ ಬೇರೆ ಅಂತ ಅರಿವಾತು. ಅರಿವು ಆದಮೇಲೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ಇದೇ ಬೇರೆ ಅದೇ ಬೇರೆ ಅಂತ ತಿಳ್ಕೊಂಡ ಮೇಲಾರ ಬದುಕು ಸರಿಯಾದ ಅನ್ನೋದು ಗೊತ್ತಾದ್ಮೇಲೆ ಅದ್ರಂಗೆ ನಡಿಬೇಕಲ್ಲ. ಇದು ಬೆಳಗಾವಿಗೆ ಹೋಗ್ತೈತಿ, ಇದು ಹುಬ್ಬಳ್ಳಿಗೆ ಹೋಗ್ತೈತಿ ಅಂತ ಗುರ್ತು ಆದಮೇಲೆ ನಾವು ಹುಬ್ಬಳ್ಳಿಗೆ ಹೋಗ್ಬೇಕಾದವರು ನಾವು ಬೆಳಗಾವಿ ದಾರಿನ ಮತ್ತೆ ಹಿಡಿದ್ವಿ ಅಂದ್ರೆ ಜ್ಞಾನ ಅಂತೂ ಆಯಿತು. ಬೋರ್ಡ್ ನೋಡಿದ್ವಿ, ದಿಕ್ಕು ತೋರಿಸಿತ್ತು, ಇದು ಹುಬ್ಬಳ್ಳಿ ದಾರಿ ಅಂತ ತೋರಿಸ್ತು, ಇದು ಬೆಳಗಾವಿ ದಾರಿ ಅಂತ ತೋರಿಸ್ತು. ಅರಿವು ಆಯಿತು ನಮಗೆ, ಇದು ಬೇರೆ ಅದು ಬೇರೆ ಅಂತ ಅರಿವು ಆಯ್ತು. ಅರಿವು ಆದಮೇಲೆ ಮತ್ತು ನಾವು ಹುಬ್ಬಳ್ಳಿಗೆ ಹೋಗ್ಬೇಕಂತ ಗೊತ್ತಿದ್ದು ಮತ್ತು ಬೆಳಗಾವಿ ದಾರಿ ಹಿಡಿದ್ರೆ ಅದು ಸ್ಥಳ ಅಲ್ಲ. ದಾರಿ ಹಿಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ನಿರಸನ, ಅಹಂ ನಿರಸನ ಪ್ರಕ್ರಿಯೆ ಪ್ರಾರಂಭ ಆಕತಿ. ಆವಾಗ ಸಂಸಾರದ ಮೇಲೆ ವ್ಯಾಮೋಹ ಕಡಿಮೆ ಆಕತಿ, ತಿರಸ್ಕಾರ ಅಲ್ಲ. ಸ್ಥಳ ಅಂದ್ರೆ ಅದನ್ನು ಪೂರ್ತಿ ಔಟ್ರೈಟಾಗಿ ರಿಜೆಕ್ಷನ್ ಮಾಡೋದಲ್ಲ. ಶರಣರು ಅದನ್ನು ಹೇಳಿಲ್ಲ. ಔಟ್ರೈಟಾಗಿ ರಿಜೆಕ್ಷನ್ಸ್ ಅಲ್ಲ, ರಿಜೆಕ್ಷನ್ ಇಲ್ಲ ಇಲ್ಲಿ. ವೇದಾಂತಿಗಳಲ್ಲಿ ರಿಜೆಕ್ಷನ್ ಇದೆ. ಈ ದೇಹದಿಂದ ಅಲ್ಲೋ,
ಇದಕ್ಕೆ ಭಾಳ ನೀ ತಲೆ ಕೆಡಿಸ್ಕೋಬೇಡ. ಒಳಗಿರೋ ನಿನ್ನ ಸ್ವರೂಪ ಅಷ್ಟೇ, ನಿನ್ನ ಸ್ವರೂಪ ಅಷ್ಟೇ. ಆ ಸ್ವರೂಪದ ಜ್ಞಾನ ಮಾಡ್ಕೊ, ನಿನ್ನ ಮೂಲ ಸ್ವರೂಪದ ಜ್ಞಾನ ಮಾಡ್ಕೊಂಬಿಡು. ದೇಹದ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಅನ್ನುವಂಥ ವಾದ ಇದೆ. ಶರಣರದು ಬ್ಯಾಲೆನ್ಸ್ಡ್ ವಾದ ಇದೆ. ಇದು ಮುಖ್ಯನೇ ಅಂತ ಹೇಳ್ತಾರೆ ಅವರು. ಎನ್ನ ಕಾಯವು ನಿನಗೆ ಉನ್ನತ ಆಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ ಅಂತ. ಈ ದೇಹಕ್ಕೂ ಪ್ರಾಮುಖ್ಯತೆ ಕೊಟ್ಟಾರ, ಆದರೆ ಅದು ಸಪ್ರೇಟ್ ಆಗುವಂಥ ಅವೇರ್ನೆಸ್ಸನ್ನು ಇಟ್ಟುವ ಅಂತ ಹೇಳ್ಯಾರ ಅವರು. ಸಪ್ರೇಟ್ ಈ ಕಾಯವನ್ನು ಕೂಡಲ ಸಂಗನ ಶರಣರು ಅಲಿಸ ಬಂದ ಕಾಯ ಪ್ರಸಾದ ಕಾಯ, ಇದನ್ನೆಂದೂ ಕೆಡಿಸಲಾಗದು ಅಂತ ಹೇಳ್ಯಾರ ಅವರು. ಭಾಳ ಮಹತ್ವದ ಸಂಗತಿ ಇದು, ಭಾಳ ಮಹತ್ವದ. ಶರೀರವನ್ನು ಭಾಳ ಚೆನ್ನಾಗಿ ಇಟ್ಕೋಬೇಕು, ಶರೀರಕ್ಕೆ ಭಾಳ ಮಹತ್ವ ಕೊಡಬೇಕು. ಶರೀರ ತುಚ್ಛವಾಗಿ ಕಾಣಬಾರದು, ಯಾಕಂದರೆ ಆ ಮೂಲ ಚೈತನ್ಯಕ್ಕೆ ಆಶ್ರಯವಾಗಿ ಕೊಟ್ಟಂಥದ್ದಿದು. ಇದನ್ನು ತುಚ್ಛವಾಗಿ ಕಾಣಬಾರ್ದು. ಆದರೆ ಈ ದೇಹಗತ ಭಾವ ನೀನ, ಈ ಶರೀರ ನೀನಲ್ಲ ಅನ್ನೋದು ಪ್ರಜ್ಞೆ ನಿಮ್ಮ ಹತ್ರ ಇರಬೇಕು ಅಂತ. ಈ ತೋರುವ ತನು ಏನೈತಲ್ಲ, ಈ ತೋರುವ ಜಗತ್ತು, ತನು ಅಂದರೆ ಇದು ಪಿಂಡಾಂಡ, ಅದು ಬ್ರಹ್ಮಾಂಡ. ತೋರುವ ತನು ಆಗಲಿ, ತೋರುವ ವ್ಯಷ್ಟಿ ಪ್ರಪಂಚ ಆಗಲಿ, ಇವ್ಯಾವು ಶಾಶ್ವತವಾಗಿ ಇಲ್ಲ. ಯಾಕಂದ್ರೆ ಇವು ಹುಟ್ಟ್ಯಾವಿವು. ಇವು ಯಾಕೆ ಶಾಶ್ವತ ಅಲ್ಲ ಅಂದರೆ ಇವು ಹುಟ್ಟ್ಯಾವಿವು. ಹುಟ್ಟಿದ್ದು ಯಾವುದೈತಲ್ಲ ಅದು ಸಾಯಲೇಬೇಕು. ಸೃಷ್ಟಿ ಯಾವುದಾಗಿದೆ ಅದು ಲಯ ಆಗಬೇಕು. ಹೀಗಾಗಿ ಅದು ಶಾಶ್ವತ ಅಲ್ಲ ಅಷ್ಟೇ. ಹಂಗಾರೆ ಶಾಶ್ವತ ಯಾವುದು? ಶಾಶ್ವತ ಯಾವುದು? ಪರಮಸ್ಥಳದ ಆದಿಸ್ಥಳದ ಲಿಂಗ ಐತಲ್ಲ ಅದು ಶಾಶ್ವತ. ಯಾಕಂದ್ರೆ ಅದು ಹುಟ್ಟಿಲ್ಲ, ಇತ್ತದು. ಅದು ಇತ್ತು, ಹುಟ್ಟಿಲ್ಲ, ಅದಕ್ಕದು ಶಾಶ್ವತ. ಅದರಿಂದ ಹುಟ್ಟಿದ್ದೆಲ್ಲವೂ ಕಣ್ಣಿಗೆ ಕಾಣ್ತಾ ಇದೆ. ಕಣ್ಣಿಗೆ ಕಂಡಿದ್ದು ಸತ್ಯ, ಎಲ್ಲ ಸತ್ಯ. ಆದರೆ ಇದು ಶಾಶ್ವತ ಅಲ್ಲ ಅನ್ನೋ ಪ್ರಜ್ಞೆ ಇಟ್ಕೊಂಡ್ರೆ ಸಂಸಾರ ಹೇಯಸ್ಥಳ ಆಯಿತು. ಪ್ರಜ್ಞೆ ಇರಬೇಕು ನಮ್ಮ ಮಾತು. ಕೋಡಿಕೊಪ್ಪದ ಈರಪ್ಪಜ್ಜಾರು ಹೇಳ್ತಿದ್ರು, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ನಾವೇನು ತಿಳ್ಕೊಂಡೇವಲ್ಲ ಹೌದಂತ, ಇದೆಲ್ಲ ಭಾಳ ರಂಜನೆ ಅನಿಸೈತಲ್ಲ. ಇದು ಅಲ್ಲಂತ ಅವ್ರ ದೃಷ್ಟಿಯೊಳಗೆ. ನಾವು ಯಾವುದು ಅಲ್ಲ ಅಂತ ತಿಳ್ಕೊಂಡೇವೆ, ಇದೇನು ಬಿಡ್ರಿ, ಇದು ಅಲ್ಲ ಬಿಡ್ರಿ ಅಂತ ತಿಳ್ಕೊಂಡೇವಲ್ಲ, ಆ ಅನುಭಾವಿಗಳ ದೃಷ್ಟಿಯಲ್ಲಿ ಅದು ಹೌದು ಅಂತ. ಎಷ್ಟು ಮಜಾ ಆಯ್ತು ನೋಡ್ರಿ ಆ ಸಾಲು. ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಸಂಸಾರ ಹೇಯ ಸ್ಥಳ ಎಷ್ಟು ಚಂದ ಐತಿ ಈ ಗ್ರಂಥದಲ್ಲಿ. ಇದರ ಪೀಠಿಕೆಯನ್ನಷ್ಟೇ ಹೇಳಿದೆ ನಾನು. ಈ ಮನಬುದ್ಧಾದಿ ಕರ್ಣೇಂದ್ರಿಯಗಳು ತಾನಲ್ಲ. ಈ ತನುವಿನಿಂದ ಕೂಡಿದಂಥ ಮನಬುದ್ಧಾದಿ ಕರ್ಣೇಂದ್ರಿಯಗಳು ತಾನಲ್ಲ. ತಾನು ಶುದ್ಧ ಶಿವಸ್ವರೂಪವೆಂಬರಿವು. ತಾ ಅಂದರೆ ಯಾರು? ಶುದ್ಧ ಶಿವಸ್ವರೂಪ ಅಂತಕ್ಕಂಥ ಅರಿವು ಸಾಧಕನಲ್ಲಿ ದೃಢಪಟ್ಟ ಬಳಿಕ ಅದು ಪಿಂಡ ಜ್ಞಾನ ಸ್ಥಳ ಆಯಿತು. ಆ ದೃಢಪಟ್ಟ ಮೇಲೆ ಅವಾಗ ಆತನಲ್ಲಿ ತಾನೇ ಆನಂದಮಯನು. ಈ ದೃಢಪಡ್ತಾ ನಾನು ಶುದ್ಧ ಶಿವಸ್ವರೂಪ ಅಂತಕ್ಕಂಥದ್ದು ತಿಳ್ಕೊಂಡ ಮೇಲೆ ನಾನೇ ಆನಂದಮಯನು, ನಿತ್ಯ ತೃಪ್ತನು ಆದ ಶಿವಸ್ವರೂಪನಾಗಿರುವಾಗ ಪ್ರಶ್ನೆ ಉದ್ಭವ ಆಕತಿ, ನನಗೇಕೆ ಈ ಪ್ರಪಂಚ? ನಾನು ಶಿವಸ್ವರೂಪ ಆಗಿಬಿಟ್ಟಂತನ್ನೋ ಭಾವ ನನಗೆ ಬಂತಂದ್ರೆ ಈ ಪ್ರಪಂಚ ಯಾಕೆ ನನಗೆ? ಈ ದುಃಖ ದುಮ್ಮಾನ ಯಾಕೆ ನನಗೆ? ಅದಾವಂದ್ರು ಅವು ನನ್ನೂ ಅಲ್ಲ. ಪ್ರಪಂಚ ನಮ್ಮ ಎದುರಿಗೆ ತೋರಾಕತೈತೆ ಅಂದ್ರೆ ಅದು ತನ್ನ ಪೂರ್ತಿಯಾಗಿ ಇರ್ತೈತಿ, ಅದು ನಂದಲ್ಲ. ಈ ಭಾವ ಬೆಳೀಲಿಕ್ಕೆ ಪ್ರಾರಂಭ ಆಗ್ತೈತಿ. ಈ ಭವ ಬಂಧನಿಂದ ಮುಕ್ತವಾಗಬೇಕೆಂಬ ಬಯಕೆ ಹಂಬಲ ಬಲಗೊಳ್ಳತೈತಿ. ಯಾವಾಗ? ಸಂಸಾರ ಹೇಯಸ್ಥಳದಲ್ಲಿ. ನಾನು ಶುದ್ಧ ಶಿವಸ್ವರೂಪ ಅಂತ ತಿಳ್ಕೊಂಡು ಈ ಭಾವ ದೃಢಪಟ್ಟ ಮೇಲೆ ಪಿಂಡ ಜ್ಞಾನ ಸ್ಥಳದಲ್ಲಿ ಮುಂದೆ ಸಂಸಾರ ಹೇಯಸ್ಥಳದಲ್ಲಿ ಏನು ಭಾವ ಬರ್ಬೇಕಂದ್ರೆ ನಮ್ಮ ಹತ್ರ ಏನು ಬರ್ಬೇಕಂದ್ರೆ ಈ ಭವಬಂಧನದಿಂದ ಮುಕ್ತನಾಗಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರಬೇಕು. ನಾವು ಕೇಳಿದ್ವಿ ಹಂಗ ಮತ್ತು ನಮ್ದು ನಾವು ನಡೆಸಿದ್ವಿ ಅಂದ್ರೆ ಅದು ಸಂಸಾರ ಹೇಯಸ್ಥಳ ಆಗೋದಿಲ್ಲ. ಪಿಂಡಸ್ಥಳ ಅನುಭವ ಆಯಿತು, ಪಿಂಡ ಜ್ಞಾನ ಸ್ಥಳನೂ ಅನುಭವ ಆಯಿತು. ಆ ನಂತರ ಇಲ್ಲಿ ಸ್ವಲ್ಪ ಮುಂದುವರಿಲಿಲ್ಲ ಅಂದರೆ ಏನು? ಈ ಹಂಬಲ ಬಲಗೊಳ್ಳಿಲ್ಲ ಅಂದ್ರೆ, ಈ ಹಂಬಲ ಬಲಗೊಳ್ತಂದ್ರೆ ಏನಾಕತಿ? ಈ ಎಲ್ಲ ಅಜ್ಞಾನ, ಆತಂಕ,
ದುಃಖ, ಈ ಮಾಯೆ, ಈ ಶೃಂಗಾರ ಇವನ್ನೆಲ್ಲ ನೋಡಿ ಅವಂಗೊಂಥರ ಹೇಸುವಿಕೆ ಪ್ರಾರಂಭ ಆಗ್ತೈತಿ. ಏನು ಬಿಡೋದು, ಸತ್ಯ ಅರಿವು ಆದಮೇಲೆ ಅವಾಗ ಏನಾಕತಿ, ನಮಗೆ ಯಾವುದೋ ಒಂದು ಅಗಾಧವಾಗಿರ್ತಕ್ಕಂಥ ಸಂಗತಿ ಅದು ಇಲ್ಲದನ್ನು ನಾವು ಏನು ಮಾಡಿರ್ತೇವೆ, ಊಹೆ ಮಾಡ್ಕೊಂಡಿರ್ತೇವೆ. ಅದು ಇಲ್ಲದ್ದು ಊಹೆ ಮಾಡ್ಕೊಂಡೋದು ಅದು ಅಲ್ಲ, ನಾವು ಊಹೆ ಮಾಡ್ಕೊಂಡೋದು ಅಲ್ಲ ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ನಮಗೆ ಭಯನೂ ಹೋತು, ಆಸಕ್ತಿನೂ ಹೋತು. ಹಂಗೆ ಈ ಪ್ರಪಂಚದಲ್ಲಿ ನಾವೇನೋ ಇದೇನೋ ತಿಳ್ಕೊಂಡೇವಿ, ಹಿಂಗೆ ಹಂಗೆ ಅದು ಇದು ಅಂತ. ಇದು ಅಲ್ಲೋ ನಾನು ಸಾಕ್ಷಾತ್ ಶಿವಸ್ವರೂಪನ ಅದೇನೆ ಅನ್ನುವಂಥ ಭಾವ ನಮಗೆ ದೃಢಪಟ್ಟ ಮೇಲೆ, ಹಂಗಾರೆ ಎಲ್ಲ ಆದಮೇಲೆ ಇದೆಲ್ಲ ಯಾಕೆ ಅನ್ನೋ ಭಾವ ಬಂದುಬಿಡುತ್ತಂದ್ರೆ ಅದು ಸಂಸಾರ ಹೇ ಸ್ಥಳದ ಲಕ್ಷಣ. ಬರಬೇಕು, ಒಂದು ಸ್ವಲ್ಪರ ಬರಬೇಕು. ಎಲ್ಲರ ಇರ್ರಿ, ದೊಡ್ಡ ಮನ್ಯಾಗರೇ ಇರ್ರಿ, ಸಣ್ಣ ಮನ್ಯಾಗರೇ ಇರ್ರಿ, ಗುಡ್ಸಲ್ದಾಗರೇ ಇರ್ರಿ, ದೊಡ್ಡ ಬಂಗ್ಲೆದಾಗರೇ ಇರ್ರಿ, ಕಾರ್ನ್ಯಾಗರೇ ಅಡ್ಡಾಡ್ರಿ, ನಡ್ಕೊಂಡರೆ ಅಡ್ಡಾಡ್ರಿ, ಸೈಕಲ್ ಮೇಲರ ಅಡ್ಡಾಡ್ರಿ, ಟೂ ವೀಲರ್ ಮೇಲರ ಅಡ್ಡಾಡ್ರಿ, ನೆಲದಾಗರ ಕುಂದರ್ರಿ, ಕುರ್ಚಿದ ಮೇಲರ ಕುಂದರ್ರಿ, ದೊಡ್ಡ ಸಿಂಹಾಸನ ಹಾಕ್ಕೊಂಡ್ರೆ ಕುಂದರ್ರಿ, ಮನ್ಯಾಗ ದೊಡ್ಡ ಸೋಫಾದ ಎಲ್ಲರ ಕುಂದರ್ರಿ. ಆದ್ರೆ ಸದಾ ಭಾವ ಹೆಂಗಿರ್ಬೇಕಂದ್ರೆ ಇದು ನಂದಲ್ಲ, ಸೊಮ್ಮೇನೋ ಐತಿ ಅದನ್ನ ಉಪಯೋಗ ಇಲ್ಲ ಅಂದ್ರೆ ದುಃಖ ಪಡುವಂಗಿಲ್ಲ. ಇವತ್ತು ಇಲ್ಲ ಇಲ್ಲ, ನೆಲ ಐತಿ ನೆಲ, ಕುರ್ಚಿ ಐತಿ ಕುರ್ಚೆ, ಸಿಂಹಾಸನ ಐತಿ ಕೂಡಲ್ಲ, ಆನಂದ ಪಡು. ದೊಡ್ಡ ಸೋಫಾ ಐತಿ, ಯಾರ್ದಾರ ಮನೆಗೆ ಹೋದಾಗ ಸೋಫಾದ ಮೇಲೆ ಕುಂದ್ರಸ್ತಾರೆ, ನಮ್ಮ ಮನ್ಯಾಗ ಇರೋಂಗಿಲ್ಲ ಅಂತ ತಿಳ್ಕೊರಿ. ಅದು ನಂದು ಅನ್ನೋದು ಕುಂತಾಗ ಆನಂದ ಆತು ಖರೆ, ಹೊಳೆ ಬರುವಾಗ ಎಷ್ಟು ಸುಖ ಇತ್ತು ನನ್ನ ಹತ್ರ ಇಲ್ಲ, ನಾನು ದುಃಖ ಪಡ್ಕೊಂಬರ್ಬೇಕು ಅನ್ನೋ ಬರಬಾರ್ದು. ಏನೋ ಅದಿತ್ತು ಅದಾತು, ಇದೈತಿ ಇದು, ಇದ್ರಾಗೂ ಸುಖ ಅದ್ರಾಗೂ ಸುಖ, ಅಲ್ಲಿನೂ ಅದ ಆನಂದ ಇಲ್ಲಿನೂ ಅದ ಆನಂದ ಭಾವದೊಳಗೆ ಇದ್ವಿ ಅಂದ್ರೆ ಅದು ಸಂಸಾರ ಸ್ಥಳ. ಆ ಭಾವದೊಳಗಿರ್ಬೇಕು, ಆ ಭಾವದೊಳಗಿರ್ಬೇಕು. ಯಾರೋ ದೊಡ್ಡವ್ರು ದೊಡ್ಡ ಗಾಡ್ಯಾಗ ನಮ್ಮನ್ನು ಕರ್ಕೊಂಡು ಇಳಿಸಿಬಿಡ್ತಾರ್ರಿಪ್ಪ, ಯಾವುದೋ ಕೆಲಸಕ್ಕೆ ಕರ್ಕೊಂಡೋಗಿರ್ತಾರೆ, ದೊಡ್ಡ ಗಾಡ್ಯಾಗ ಹತ್ತು, ದೊಡ್ಡ ಗಾಡ್ಯಾಗ ಹತ್ತೇನೋ ಆನಂದನೂ ಆಗಬಾರ್ದು. ಮುಂದೆ ಅವ್ರು ಇಳಿಸಿ ನಡ್ಕೊತ ಹೋಗಿರ್ತೇವೆ ಫುಟ್ಪಾತ್ ಮೇಲೆ, ಅವಾಗ ದುಃಖನೂ ಆಗಬಾರ್ದು. ಅದು ಹಂಗೆ, ಅವಾಗ ಹಂಗೆ, ಈಗ ಹಿಂಗೆ ಮುಗಿದೋತು, ಅಲ್ಲಿಗೆ ಮುಗೀತು, ಅಕೌಂಟ್ ಕ್ಲೋಸ್ ಆಯ್ತು. ಅದನ್ನ ಗುಂಗನಾಗ ಇಟ್ಕೊಂಡು ಹೋದ್ರೆ ಎಂಥ ಮಸ್ತ್ ಇತ್ತು ಗಾಡಿ, ಅದು ಎಷ್ಟು ಸ್ಪೀಡ್ ಹೊಕ್ಕಿತ್ತು ಗಾಡಿ, ಏನಾದ್ರೂ ಎ ಸಿ, ಏನಾದ್ರಿಗೂ ಸೌಂಡ್ ಸಿಸ್ಟಮು, ಎಷ್ಟು ಮಜಾ ಬಂತು ಅಂತ ಫುಟ್ಪಾತ್ ಮೇಲೆ ಅಡ್ಡಾಡೋಗ ನೆನೆಸ್ಕೊಂತ ಹೋದ್ರೆ ಏನಾಗೋದೈತಿ, ಏನೂ ಆಗೋದಿಲ್ಲ. ಅವಾಗ ಇತ್ತು ಅನುಭವಿಸಿದೆ, ಇಲ್ಲ ಇಲ್ಲ ಆರಾಮ್ ಅಡ್ಡಾಡೋ, ಏನಾಗೋದೈತಿ, ಏನಾಗೋದೈತಿ. ನಾಲಿಗೆ ರುಚಿಗೆ ಇವತ್ತು ಮುಂಜಾನೆ ಏನು ಸಿಕ್ತು, ಮೃಷ್ಟಾನ್ನ ಭೋಜನ ಸಿಕ್ತು, ಮಧ್ಯಾಹ್ನ ಇನ್ನೊಂದು ಏನೋ ಕಟ್ಟಿಗೆ ರೊಟ್ಟಿ ಸಿಕ್ತು, ತಿನ್ನಲ್ಲ, ಏನಾಗೋದೈತಿ, ಏನೂ ಆಗೋದಿಲ್ಲ. ನಥಿಂಗ್ ವಿಲ್ ಹ್ಯಾಪನ್. ಆ ದೇಹ ಭಾವ ಇದ್ದಾಗ ಅದೆಲ್ಲ ಬಯಸ್ತತ್ತದು. ಆ ದೇಹ ಭಾವ ಇದ್ದಾಗ ಮುಂಜಾನೆ ಭಾರಿ ಇತ್ತು ಭಾರಿ ಇತ್ತು, ಮಧ್ಯಾಹ್ನ ಹೋಗು ಭಾರಿ ಇತ್ತು ಅನ್ನೋದು, ಭಾರಿ ಇತ್ತು ಅನ್ನೋದು ಬರ್ತೈತೆ ಅನ್ನೋದು ಒಳ್ಳೇದು, ಬರೋದಿಲ್ಲ. ದೇ ಆರ್ ದ ಜಸ್ಟ್ ಸೀನ್ಸ್ ಆ್ಯಂಡ್ ಪ್ಲೇಯರ್ಸ್. ಆ ಸನ್ನಿವೇಶ ಅದು ಅಷ್ಟ. ಅದು ನಾಟಕದೊಳಗೆ ಪಾತ್ರ ಮಾಡುವಾಗ ರಾಣಿ ಪಾತ್ರ ರಾಜನ ಪಾತ್ರ ಮಾಡ್ತಾನವ, ಖಾಯಂ ಅನ್ನೋದು ರಾಜ ನಾವು ಹೊರಗೆ ಮಾಡ ನಾಟಕ ಮುಗಿದು ಹೊರಗೆ ನಿಂತ ಮೇಲೆ ಅವ ರಾಜ ಅಲ್ಲವ. ಈ ಜಸ್ಟ್ ಎ ಪ್ಲೇಯರ್ ಇನ್ ದ ಡ್ರಾಮಾ, ಈ ಜಸ್ಟ್ ಪ್ಲೇಯರ್ ಇನ್ ದ ಪ್ಲೇ. ಎಷ್ಟು ಮಜಾ ಐತಿ ಹಿಂಗೆ ತಿಳ್ಕೊಳ್ಳೋದು ಏನೈತಲ್ಲ ಸಂಸಾರ ಸ್ಥಳ. ಭಾಳ ಸರಳವಾಗಿ ತಿಳ್ಕೊಬೇಕು, ಅದನ್ನು ಭಾಳ ಸಹಜವಾಗಿ ತಿಳ್ಕೊಬೇಕು. ಮನಸ್ಸಿಗೆ ಕಿರಿಕಿರಿ ಅನಿಸ್ತತಿ, ಅದು ಒಂದು ಸರಿ ಮನಸ್ಸು ಒಂದೊಂದು ಸಾರಿ ಕಿರಿಕಿರಿ ಮಾಡ್ತತಿ. ನೋಡ್ರಿ, ಮೈಂಡ್ ಈಸ್ ಎ ವೆರಿ ಸಿನ್ಸಿಯರ್ ಸರ್ವಂಟ್ ಅಂತ. ಮೈಂಡ್ ಈಸ್ ಎ ಸಿನ್ಸಿಯರ್ ಸರ್ವಂಟ್ ಬಟ್ ಡೇಂಜರಸ್ ಮಾಸ್ಟರ್ ಅಂತದು. ಮೈಂಡ್ ಈಸ್ ಎ ಸಿನ್ಸಿಯರ್ ಸರ್ವಂಟ್ ಬಟ್ ಅಟ್ ದ ಸೇಮ್ ಟೈಮ್ ಈಸ್ ಎ ಡೇಂಜರಸ್ ಮಾಸ್ಟರ್. ಮನಸ್ಸನ್ನು ನೀವು ಆಳಾಗಿ ಇಟ್ಕೊಂಡ್ರೆ, ಅರಿವಿನ ಕೈಯಾಗ ಮನಸ್ಸು ಕೊಟ್ರೆ ಅದು ಸಿನ್ಸಿಯರಾಗಿ ನಿಮ್ಮ ಮಾತು ಕೇಳ್ತದೆ. ಅದು ಆ ಅರಿವಿನ ಕೈಯಾಗ ಕೊಳ್ಳಾರ ಅದಕ್ಕೆ ಫ್ರೀಡಮ್ ಕೊಟ್ರಿ, ಆ ಅರಿವು ಪ್ರಜ್ಞೆಯನ್ನು ನೀವು ಅವಜ್ಞೆಗೊಳಿಸಿ ಮನಸ್ಸಿಗೆ ಭಾಳ ಮಹತ್ವ ಕೊಟ್ಬಿಟ್ರೆ ಇಟ್ ಸ್ಟಾರ್ಟ್ಸ್ ಪ್ಲೇಯಿಂಗ್ ಲೈಕ್ ಎ ಮಾಸ್ಟರ್. ಇಟ್ ಈಸ್ ವೆರಿ ಡೇಂಜರಸ್. ಕರಣಂಗಳ ಚೇಷ್ಟೆಗೆ ಮನ ಬೀಜ ಕಾಣಿರೋ ಅಂತ ನೋಡ್ರಿ, ಎಷ್ಟು ಚಂದ ಹೇಳಿದ್ರು ಅವರು. ಕರಣಂಗಳ ಚೇಷ್ಟೆಗೆ ಮನ ಬೀಜ ಕಾಣಿರೋ, ಲೋಟಸ್ ಆನ್ ದ ವಾಟರ್. ಹೆಂಗಿರ್ಬೇಕು ನಾವು? ಲೋಟಸ್ ಆನ್ ದ ವಾಟರ್. ನೀವು ಡು ನಾಟ್ ಲೆಟ್ ಇಟ್ ಟು ಟಚ್ ದ ವಾಟರ್. ಅದು ಇರ್ತೈತೆ, ನೀರಾಗಿರ್ತೈತೆ. ಅದು ನೀರು ಮುಟ್ಟಿಸ್ಕೊಳ್ಳೋದಿಲ್ಲ, ಅದು ನೆನಪಿಟ್ಕೊಳ್ರಿ ನೀವು. ನೀರು ಮುಟ್ಟಿಸ್ಕೊಳ್ಳಂಗಿಲ್ಲ, ಅದು ಎಷ್ಟು ಜಾಗ್ರತೆ ಇರ್ತೈತೆ ನೋಡ್ರಿ, ಅದು ಎಷ್ಟು ಜಾಗ್ರತೆ ಇರ್ತೈತೆ. ಅದು
ನೀರೊಳಗೆ ಇರ್ತೈತಿ. ನೋಡವ್ರ ಕಣ್ಣಿಗೆ ನೀರಾಗ ಐತಿ, ನೀರು ಒಟ್ಟ ಮುಟ್ಟಿಲ್ಲ ಅದಕ್ಕೆ. ಹಂಗೆ ಸಂಸಾರದಲ್ಲಿರಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಸಂಸಾರದಲ್ಲಿ ಇದ್ದರೆ ಹೇಗಿರಬೇಕು? ಗೇರು ಹಣ್ಣಿನ ಬೀಜದಂತಿರಬೇಕು. ಭಕ್ತಿ ಪಂಥದ ದಾಸರು ಹೇಳ್ತಾರೆ ಇದನ್ನು. ಹೆಂಗಿರ್ಬೇಕು ಈ ಸಂಸಾರ? ಗೇರು ಹಣ್ಣಿನ ಬೀಜದಂತಿಲ್ಲರು. ಅದು ಬೀಜಕ್ಕೂ ಇದಕ್ಕೂ ಗಿಡಕ್ಕೂ ಸಂಬಂಧ ಹಂಗೆ ಇರ್ತೈತೆ, ಅದು ಇರ್ತೈತೆ, ಅದು ಸಪ್ರೇಟ್ ಇರ್ತೈತೆ, ಕನೆಕ್ಷನ್ ಇರೋಂಗಿಲ್ಲ. ಈ ಬದುಕನ್ನು ಶರಣರು ನಮಗೆ ತೋರಿಸಿಕೊಟ್ಟರು. ಇದು ಅಸಾಧ್ಯದ ಮಾತಲ್ಲ. ಹೆಂಗ್ರಿ ಇದು ಅಸಾಧ್ಯದ ಮಾತಲ್ಲಿದು ಸಾಧ್ಯವಾದ ಮಾತು. ಶರಣರು 17ನೇ ಶತಮಾನದಲ್ಲಿ ಬದುಕಿ ಹೋದರು. ವಿಶ್ವದ ದಾರ್ಶನಿಕರು ಈ ರೀತಿ ಬದುಕಿ ಹೋದರು. ಎಲ್ಲ ಧರ್ಮಗಳ ಪ್ರವಾದಿಗಳು, ದಾರ್ಶನಿಕರು ಈ ರೀತಿ ಬದುಕಿ ಹೋಗ್ಯಾರ. ಈ ರೀತಿ ಬದುಕಿ ಹೋಗ್ಯಾರ ಅವರು. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು ಅಂತ ಹೇಳಿದ ಜೀಸಸ್. ದೇವನ ಸಾಮ್ರಾಜ್ಯ ನಿನ್ನೊಳಗದ ಅಂತ ಹೇಳೋದ ಜೀಸಸ್. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು. ಅರಿಸ್ಟಾಟಲ್ ಹೇಳ್ತಾನೆ, ಏನದು ಎಂಥ ಮಾತು. ಪ್ಲೇಟೋ ಹೇಳ್ತಾನೆ ಎಂಥ ಮಾತು. ಸಾಕ್ರೆಟಿಸ್ ಹೇಳ್ತಾನೆ ಎಂಥ ಮಾತು. ದಾರ್ಶನಿಕರು ಇವರೆಲ್ಲ ದಾರ್ಶನಿಕರು. ಸಂಸಾರವನ್ನು ಕಂಡಿದ್ರು. ಅವರು ಏನಂತ ಕಂಡಿದ್ರು? ಸ್ಥಿತಪ್ರಜ್ಞರಾಗಿದ್ದರು. ಹೆಂಡತಿ ಒಂದು ದಬಾ 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 ನೀರು ಸೋರುತ್ತಿದ್ಲು ಸಾಕ್ರೆಟಿಸ್ಗೆ. ಜನ ಬಂದು ಕುಂದಿರ್ತಿದ್ರು ಮನೆಯೊಳಗೆ, ಕೇಳಕ್ಕೆ ಬರ್ತಿದ್ರು. ಜ್ಞಾನಿ, ತತ್ವಜ್ಞಾನಿ ಜನ ಬಂದು ಏನೋ ಚರ್ಚೆಗೆ ಬರ್ತಿದ್ರು. ಹೆಂಡತಿ ಬಂದು ಹಬ್ಬ ಬಂದು ನೀರು ಸೋರಿ ಹೋಗಿಬಿಡ್ತಿದ್ಲು. ಏನೂ ಹಾಕಿದ್ದಿಲ್ಲ ಆತನಿಗೆ, ಸ್ಥಿತಪ್ರಜ್ಞೆ ಆತ. ಅಂತ ಮಾತು. ಈ ಭಾವದಲ್ಲಿರೋದೇನಿದೆಯಲ್ಲ, ಈ ಭಾವ ತನು ಮನ ಮತ್ತು ಭಾವ. ತನುಮನ ಭಾವದಲ್ಲಿ ಈ ಸಂಸಾರ ಹೇಸ್ತಲ್ಲ ಅಳವಟ್ಟು ಕೊಡ್ತಂದ್ರೆ, ಜಗತ್ತಿನ ಕಣ್ಣಿನೊಳಗೆ ನಾವು ಹೆಂಗಾರ ಕಾಣುವಲ್ಲಿ ಒಕ್ಕ, ಜಗತ್ತಿನ ಕಣ್ಣಿನೊಳಗೆ ನಾವು ಏನಾರ ನಮಗೆ ಅನ್ವಲ್ರಕ್ಕೆ ಜನ, ನಾವು ಆ ಪರಮ ಆನಂದದ ಸ್ಥಿತಿಯನ್ನು ಮುಟ್ಟಿದಾಗ ಈ ಜಗತ್ತು ನಮಗೆ ಭಾಳ ಸಣ್ಣದು ಅನಿಸ್ಬಿಡ್ತೈತಿ. ಈ ಜನ ಏನಂದ್ರೂ ನಮಗೆ ಕಿವಿಗೆ ಹತ್ತೋದಿಲ್ಲ. ಜನ ನಮ್ಮ ಬಗ್ಗೆ ಏನು ಮಾತಾಡಿದ್ರು ನಮಗೆ ಏನು ಆಗೋದಿಲ್ಲ. ಹೆಂಗಂದ್ರೂ ಏನು ಅನಿಸೋದಿಲ್ಲ. ಈಗಾದರೆ ಒಂದೇನರ ಅನಿಸ್ಬಿಡ್ತೈತೆ ನಮಗೆ. ಚಲೋ ಅಂದ್ರೆ ಒಂದಿಷ್ಟು ಭಯಂಕರ ಸಂತೋಷ ಆಕೈತಿ. ನನ್ನ ಬಗ್ಗೆ ಒಂದು ಸ್ವಲ್ಪ ಕೆಟ್ಟ ಮಾತಾಡಿಬಿಟ್ರೆ ಭಯಂಕರ ಸಿಟ್ಟು ಮತ್ತು ದುಃಖ, ಆತಂಕ ಪ್ರಾರಂಭ ಆಗ್ತದೆ. ನಾವು ಯಾವ ಸ್ಥಳದಲ್ಲಿದ್ದೇವೆ? ಹಂಗಂದ್ರೆ ಯಾವ ಸ್ಥಳದಲ್ಲಿಯೂ ಇಲ್ಲ. ನಾವು ಇರಬೇಕು ಇದ್ದೂ ಇಲ್ಲದ ರೀತಿಯಲ್ಲಿ ಎಲ್ಲ ಪಾತ್ರಗಳನ್ನು, ಕರ್ತವ್ಯಗಳನ್ನು ನಿಭಾಯಿಸುವುದರ ಜೊತೆಗೆ ನಮ್ಮನ್ನು ನಾವು ಕಳ್ಕೋಬಾರ್ದು, ನಮ್ಮ ತನವನ್ನು ನಾವು ಕಳ್ಕೋಬಾರ್ದು. ನಾನು ಅಂತಕ್ಕಂಥ ಮೂಲ ಅರಿವಿನ ಪ್ರಜ್ಞೆಯನ್ನು ಕಳ್ಕೋಬಾರ್ದು. ನನ್ನ ಮೂಲ ಐಡೆಂಟಿಟಿಯನ್ನು, ಇಂಡಿಪೆಂಡೆಂಟ್ ಎಂಟಿಟಿಯನ್ನು, ಈ ದೇಹದ ಜೊತೆಗೆ ನಂದು ಆಶ್ರಯ ಸಂಬಂಧ ಕನೆಕ್ಷನ್ ಬೆಳೆದೈತಿ. ಫ್ರೆಂಡ್ಶಿಪ್ ಆಗೈತಿ, ಗೆಳೆತನ ಆಗೈತಿ. ಗೆಳೆತನ ಆದರೂ ಕೂಡ ಹೆಂಗಿರ್ಬೇಕು ಗೆಳೆತನ? ಪ್ರೀತಿ ಹೆಂಗಿರಬೇಕು? ಲವ್ ದ ಪೀಪಲ್ ಬೈ ಗಿವಿಂಗ್ ಅಟ್ಮೋಸ್ಟ್ ಫ್ರೀಡಮ್. ಜನರನ್ನ ಪ್ರೀತಿಸಬೇಕು. ನಾವು ಹೆಂಗೆ ಪ್ರೀತಿಸಬೇಕು? ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟು ಪ್ರೀತಿಸಬೇಕು. ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡಬೇಕು. ಆಮೇಲೆ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ನೀನು ಜನರನ್ನ ಪ್ರೀತಿ ಮಾಡು. ಎರಡನೇ ಸಂಗತಿ ಹೇಳ್ತಾರೆ. ನೀನು ಯಾರನ್ನ ಪ್ರೀತಿ ಮಾಡ್ತಾ ಇದೆಯೋ ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡು. ನೀನು ಯಾರ ಜೊತೆ ಪ್ರೀತಿ ಮಾಡಲಿಕ್ಕೆ, ಗೆಳೆತನ ಮಾಡಲಿಕ್ಕೆ ನಿರ್ಧಾರ ಮಾಡ್ತೀಯೋ, ಆ ಪ್ರೀತಿ ಮತ್ತು ಗೆಳೆತನ ಮಾಡೋದಕ್ಕಿಂತ ಮುಂಚೆ ಅವ್ರಿಗೊಂದು ಮಾತು ಹೇಳು, ಅವ್ರಿಗೊಂದು ಕಂಡೀಷನ್ ಕೊಡು. ಏನಂತಂದರೆ, ನಾನು ನನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಿಲ್ಲ ಅನ್ನೋ ಕಂಡೀಷನ್ ಮಾಡ. ನಾನು ನನ್ನ ಸ್ವಾತಂತ್ರ್ಯವನ್ನು ಕಳ್ಕೋಬಾರದು, ನಾನು ಅವರ ಸ್ವಾತಂತ್ರ್ಯವನ್ನು ಹರಣ ಮಾಡಬಾರದು. ಅವರ ಸ್ವಾತಂತ್ರ್ಯ ಅವರ ಜೊತೆಗೆ, ನನ್ನ ಸ್ವಾತಂತ್ರ್ಯ ನನ್ನ ಜೊತೆಗೆ, ಅವರ ನಡುವೆ ನಮ್ಮ ನಡುವೆ ಅಗಾಧವಾದ ಪ್ರೀತಿ ಇಡಬೇಕು. ಅದು ನಿಜವಾದ ಪ್ರೀತಿ. ಹಾಗೆ ಈ ದೇಹ ಮತ್ತು ಈ ಜೀವ ಚೈತನ್ಯ ಜೊತೆಗೆ ಆ ರೀತಿಯಾದ ಸ್ನೇಹದ, ಜೀವಕ್ಕೂ ತನ್ನದೇ ಆದ ಸ್ವಾತಂತ್ರ್ಯ ಇದೆ, ಈ ದೇಹಕ್ಕೂ ತನ್ನದೇ ಆದ ಸ್ವಾತಂತ್ರ್ಯವಿದೆ. ಸ್ವಾತಂತ್ರ್ಯ ಇದೆ ಅಂತ ತಿಳಿದು, ಅಥವಾ ದೇಹ ಜೀವವನ್ನು ಆಶ್ರಯಿಸಿದೆಯೋ, ಅಥವಾ ಈ ಜೀವ ಈ ಚೈತನ್ಯ ದೇಹವನ್ನು ಆಶ್ರಯಿಸಿದೆಯೋ, ಇರಲಿ, ಒಂದು ಸಂಬಂಧ ಬೆಳೆದಿದೆ. ಆದರೆ ಅದರ ಸ್ವಾತಂತ್ರ್ಯ ಅದರ ಜೊತೆಗಿರಬೇಕಾಗತ್ತೆ. ಐಡೆಂಟಿಟಿ, ಸಪ್ರೇಟ್ ಐಡೆಂಟಿಟಿ. ಆ ಸಪ್ರೇಟ್ ಐಡೆಂಟಿಟಿಯನ್ನು ನಾವು, ಆ ಭಾವವನ್ನು, ಆ ಭಿನ್ನ ಭಾವವನ್ನು ಸದಾ ಅಳವಟ್ಟುಕೊಂಡು, ಸದಾ ಜಾಗೃತಿಯಲ್ಲಿ ಇದ್ದುಕೊಂಡು ಈ ಪ್ರಪಂಚವನ್ನು ಸಾಗಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಈ ಪ್ರಪಂಚನ ನೋಡಲಿಕ್ಕೆ ಪ್ರಾರಂಭ ಮಾಡಬೇಕು. ಈ ಪ್ರಪಂಚದ ಜೊತೆಗೆ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಆವಾಗ ಒಂದು ಥರದ ಆನಂದ, ಒಂದು ಥರದ ಉಲ್ಲಾಸ ಸಿಗುತ್ತೆ. ಈ ಪ್ರಪಂಚ ಹೊಸದಾಗಿ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ.
ಇಲ್ಲಿವರೆಗೆ ತಿಳ್ಕೊಂಡ ಪ್ರಪಂಚನೇ ಬೇರೆ, ನಾನು ತಿಳ್ಕೊಂಡು ಪ್ರಪಂಚನೇ ಬೇರೆ ಇತ್ತು, ಇರೋ ಪ್ರಪಂಚನೇ ಬೇರೆ. ಎಲ್ಲರೂ ನನಗೆ ಯಾರೂ ವೈರಿಗಳಾಗಿ ಕಾಣೋದಿಲ್ಲ, ಅಲ್ಲಿ ಎಲ್ಲರೂ ನನ್ನ ಮಿತ್ರರಾಗಿ ಕಾಣ್ತಾರೆ, ಎಲ್ಲರೂ ನನ್ನ ಬಂಧು ಬಾಂಧವರಾಗಿ ಕಾಣ್ತಾರೆ. ಈ ಜಗತ್ತೇ ನಾನೇ ಈ ಜಗತ್ತಾಗಿ ಭಾವಿಸಲಿಕ್ಕೆ ನನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ಸುಮ್ಮನೆ ಬರ್ತಾವನು ಈ ಮಾತು. ನನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ ಆದಮೇಲೆ ಎಲ್ಲೈತಿ ಬೇರೆ ಭಾವ? ಎಲ್ಲರೂ ಶಿವಸ್ವರೂಪಗಳಿಗಾಗಿ ಕಾಣೋ ಹೊತ್ನ್ಯಾಗ ಎಲ್ಲಿದೆ ದ್ವೇಷ, ಎಲ್ಲಿದೆ ಆತಂಕ, ಎಲ್ಲಿದೆ ದುಃಖ, ಎಲ್ಲಿದೆ ವೈರತ್ವ? ಎಲ್ಲ ಕಡೆನೂ ಹರಡಿದೆ, ಎಲ್ಲ ಕಡೆನೂ ಹರಡಿದೆ ಪ್ರೀತಿ, ವಿಶ್ವಾಸ, ಅದೇ ಬಂಧ. ಅದರ ಜೊತೆಗೆ ಇದು ನಾನಲ್ಲ, ನಾನೇ ಬೇರೆ, ಈ ಪ್ರಪಂಚನೇ ಬೇರೆ. ನಾನು ಅದೇನು ಅಷ್ಟ ಇಲ್ಲೇ, ಆದರೆ ಇದು ನಂದಲ್ಲ. ನಾನು ಅದೇನು ಅಷ್ಟ ಇಲ್ಲ, ಇದು ನಂದಲ್ಲ. ನಂದನ್ನು ಭಾವದೊಳಗೆ ನಾ ಅದೇನಿ, ಅಥವಾ ಜಗತ್ತು ಅನ್ನಕತೈತಿ ಇದು ನಂದಂತ ಜಗತ್ತು ಅನ್ಕೊಳ್ಳಿ, ಜಗತ್ತು ಅನ್ನಕತೈತಿ ಅನ್ಲಿ ಜಗತ್ತು, ಆದ್ರೆ ನಾನು ಅನ್ಕೋಬಾರ್ದು ಇದು ನಂದಂತ. ಜಗತ್ತಿನ ಕಣ್ಣಿಗೆ ಅನ್ಸಾಕತೈತಿ, ಓ ಅವ್ರು ಹಂಗೆ, ಓ ಇವ್ರು ಹಿಂಗೆ, ಇವ್ರು ಹಿಂಗಂತ ಜಗತ್ತು ಅನ್ಕೊಳ್ಳಿ ನನ್ನ ಬಗ್ಗೆ. ಆದ್ರೆ ನಾನು ಆ ಭ್ರಮೆಯೊಳಗೆ ಬಿದ್ದು ನಾನು ಅದ್ರಂಗೆ ಅನ್ಕೊಳಕ್ಕೆ ಚಾಲೂ ಮಾಡಿಬಿಟ್ನೆ ಅಂದ್ರೆ ಅಲ್ಲಿ ಸಂಸಾರ ಬಂತು, ಅಲ್ಲಿ ದುಃಖ ಬಂತು, ಅಲ್ಲಿ ಭಯ ಬಂತು. ನಾನು ಅರಿವನ್ನು ಇಟ್ಕೊಂಡು ಅವ್ರು ಅಂದ್ರೆ ಅನ್ಕೋಲ್ರಕ್ಕ, ಅವ್ರು ಅಂದಿದ್ದು ಹಂಗಲ್ಲ, ಅವ್ರು ಯಾವ್ದು ಹೌದು ಅನ್ನಕತ್ತಾರ ಅದು ಅಲ್ಲ ಅಂತ ತಿಳ್ಕೊಂಡು ಬಿಟ್ನೆ ಅಂದ್ರೆ ಅದು ಸಂಸಾರ ಹೇಸ್ತಲ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪೀಠಿಕೆಯನ್ನು ಇವತ್ತು ಹೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂಥ ವಚನಗಳು 10 ವಚನಗಳದಾವು ಗ್ರಂಥದಲ್ಲಿ, 10 ವಚನಗಳದಾವು. ಆ 10 ವಚನಗಳನ್ನು ನಾನು ಬಿಡಿಸಿ ಹೇಳೋದಿಲ್ಲ. ಮುಂದಿನ ವಾರದಲ್ಲಿ ಒಂದು 3-4 ವಚನಗಳನ್ನು ಬಿಡಿಸಿ ಮತ್ತೆ ಮುಂದಿನ ಮಾಯಾವಿಲಾಸ ವಿಡಂಬನಾ ಸ್ಥಳ ಅಂತ ಬರುತ್ತೆ, ಅದು ಮುಂದಿನ ವಾರ ಹೇಳಬಹುದು. ಅಥವಾ ಇದೇ ಸಂಸಾರ ಹೇಯಸ್ಥಳ ಅಕಸ್ಮಾತ್ ಮುಂದುವರೆದರೂ ಕೂಡ ಅದರ ಮುಂದಿನ ವಾರ ನಾವು ಮಾಯಾವಿಲಾಸ ವಿಡಂಬನಾ ಸ್ಥಳವನ್ನು ಹೋಗೋಣ. ಸರ್ವರಿಗೂ ಶರಣಾರ್ಥಿ.